ನಮಸ್ತೆ ನನ್ನ ಎಲ್ಲ ಕನ್ನಡಿಗರೇ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ? ಯಾವ ಟಾಪಿಕ್ ಅಂತಂದ್ರೆ, ನಾನು ತವ್ರ ಮನೇಲಿ ಅಂದ್ರೆ ನನ್ ಮದ್ವೆ ಆಗೋಕ್ ಮುಂಚೆ ಇದ್ದಿದ್ದು ಊರು ಬಂದು ಅದು ನನ್ನೂರು. ಈಗ ಮದ್ವೆ ಆದ್ಮೇಲೆ ಇದು ನನ್ನೂರು. ಆಯ್ತಾ? ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಈ ಊರಿನ ಗ್ರಾಮ ದೇವತೆ ಮತ್ತೆ ಈ ಊರ್ ಬಗ್ಗೆ ಅದನ್ನ ಎಲ್ಲಾನು ರಿಸರ್ಚ್ ಮಾಡಿ ಇವತ್ತು ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ನನ್ ಗಂಡನ್ಗಂತೂ ಗೊತ್ತಿಲ್ಲ ಕೆಲವೊಂದು ಪಾಯಿಂಟ್ಸ್. ಎಲ್ಲಾನು ಕೂಡ ಹುಡುಕಿ ನಾನು ಒಂದು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಯಾವ್ದ್ರಾಗೆ ಅಂತಂದ್ರೆ ಈ ಬುಕ್ಕಾಗ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಬರ್ದು. ಸೊ ಇವಾಗ ನಾನು ನಮ್ಮ ಊರಿನ ಬಗ್ಗೆ ಫಸ್ಟ್ ನಾನು ಹೇಳ್ಕೊಂತೀನಿ. ಆ ದೇವತೆ ಬಗ್ಗೆ ನಾನು ಮುಂದಿನ ಇದ್ರಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ಈ ವಿಡಿಯೋ ಕೂಡ ಸ್ಕಿಪ್ ಮಾಡದಂತೆ ನೋಡಿ. ಅವಾಗ ಅವ್ರು ಯಾರು, ಆ ದೇವತೆ ಹೆಸರೇನು, ಅವ್ರು ಯಾವ ರೀತಿ ನಮ್ಮೂರಿಗೆ ಬಂದ್ರು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ನಾವು ಪೂರ್ತಿ ತಿಳಿಸ್ಕೊಡ್ತೀವಿ. ಈಗ ನಮ್ಮ ಮನೆಯವ್ರನ್ನ ಒಂದ್ ಪ್ರಶ್ನೆ ಮಾಡ್ತೀನಿ. ಮೊದಲನೇದು, ಆ ದೇವತೆ ಬರೋಕು ಮುಂಚೆ ಈ ಊರು ಇವಾಗ ಬನ್ನೂರ್ ಅಂತ ಇದೆ ಅಲ್ವಾ? ಇದು ಬನ್ನೂರ್ ಆಗೋಕ್ಕೂ ಮುಂಚೆ, ಬನ್ನೂರ್ ಅಂತ ಬರೋ ಹೆಸರಿಗೂ ಮುಂಚೆ, ಆ ದೇವತೆ ಬರೋಕು ಮುಂಚೆ ಯಾವ ಊರ ಹೆಸರಿತ್ತು? ಆ ದೇವತೆ ಬರೋಕ್ಕಿಂತ ಮುಂಚೆ ಈ ಬನ್ನೂರಿಗೆ ಹೆಸರಿದ್ದು ವಹಿನಿಪುರ ಅಂತ. ಓಕೆ. ಆ ದೇವತೆ ಬಂದಾದ್ಮೇಲೆ ಊರ ಹೆಸರು ಯಾವ್ದಾಯ್ತು ಅಂತಂದ್ರೆ ಹೊನ್ನೂರು ಅಂತ. ಕರೆಕ್ಟ್. ಅದಾದ್ಮೇಲೆ ದೇವಿ ಬಂದಾದ್ಮೇಲೆ ಹೊನ್ನೂರು ಅಂತ ಬದ್ಲಾಯ್ತು. ಹಂಗೇನೆ ಅಂದ್ರೆ ಆಗಿಂದ ಇದ್ರಿಂದನೂ ಅದೇ ರೀತಿ ಊರ ಹೆಸರು ಇತ್ತು. ಕಾಲಕ್ರಮೇಣ ಏನು ಮಾಡಕ್ಕಾಗಲ್ಲ. ಯಾವ್ದೋ ರೀತಿಲಿ ಬನ್ನೂರು ಅನ್ನೋದು ಒಂದು ಹೆಸರು ಬಂದಿದ್ದು. ಇವಾಗ ಕೇಳಿರ್ತೀರ ಎಲ್ಲ ಫಿಲಮ್ ಆಗಿ ಬನ್ನೂರು ಅಂದ್ರೆ ಬನ್ನೂರ್ ಕುರಿ. ಅದನ್ನೇ ನಾನು ಹೇಳೋಣ ಅನ್ಕೊಂಡು ಬಂದೆ. ಈಗ ಸುಮಾರು ಜನಕ್ಕೆ ಬನ್ನೂರ್ ಅಂದಿದ ತಕ್ಷಣ ಅದೇ ನೆನಪಾಗೋದು. ಬನ್ನೂರ್ ಕುರಿ, ಇಲ್ಲಿ ಮಟನ್ ಚೆನ್ನಾಗ್ ಸಿಗುತ್ತೆ, ಕುರಿ ಚೆನ್ನಾಗ್ ಸಿಗುತ್ತೆ ಅಂತ ಅಂತಾರೆ. ಫಿಲಮ್ ಆಗು ಅಷ್ಟೇನೆ ಸುಮಾರು ಜನ ಅದೇ ರೀತಿನೇ. ಅಂದ್ರೆ ಈಗ ಯಶ್ ಮೂವಿ ಆಗಿರ್ಲಿ, ದರ್ಶನ್ ಮೂವಿಲ್ ಆಗಿರ್ಲಿ, ಎಲ್ಲೋ ಒಂದೊಂದು ಹಾಡಲ್ಲಿ ಕ್ಲಿಪ್ ಮಾಡಿದ್ದಾರೆ ಆ ರೀತಿ. ಆ ಟಾಪಿಕ್ ಅಲ್ಲಿ ಇರ್ಲಿ, ನಮ್ಗೆ ಆ ಟಾಪಿಕ್ ಎಲ್ಲ ಬೇಡ. ಇವಾಗ ನಾವು ಬೇರೆದ್ ಮಾತಾಡಕ್ ಬಂದಿರೋದು. ಸೊ ಮಾತಾಡ್ಬೇಕಾರೋ ಟಾಪಿಕ್ ಬೇರೆ. ಈಗ ಅದನ್ನ ಸೈಡ್ ಗಿಟ್ಟಿರೋಣ. ಏನಪ್ಪಾ ಅಂತಂದ್ರೆ, ಈ ಬನ್ನೂರಲ್ಲಿ ತುಂಬಾ ಪ್ರಸಿದ್ಧಿ ಒಂದ್ ಹಬ್ಬ ಆಯ್ತಾ? ನಮ್ಮೂರ್ ಜಾತ್ರೆ ಅಂದ್ರೆ ನಾನ್ ಬಂದು ಈ ಊರಿಗೆ ಬಂದು ನಾನು 2.5 ವರ್ಷ ನಡೀತಾ ಐತೆ. ಅಂದ್ರೆ ಆ ಜಾತ್ರೆ ನಡೆದು ಈಗ ಒಂದ್ 4 ತಿಂಗಳು ಆಗೋಯ್ತು. ಅದ್ರ ಬಗ್ಗೆ ನಾವು ಈಗ ಯಾಕೋ ನಿಮ್ ಹತ್ರ ಹಂಚ್ಕೋಬೇಕು ಅಂತ ಆಸಕ್ತಿ ಬೆಳಿಗ್ಗೆಯಿಂದನೂ ಕೂಡ ನನ್ಗೆ ಅನಿಸ್ತಿತ್ತು. ಅದಕ್ಕೆ ಸಂಜೆ ಇವ್ರು ಕ್ರಿಕೆಟ್ ಆಡಕ್ ಹೋಗಿದ್ದಾಗ ನಾನು ಎಲ್ಲಾನು ಕೂಡ ಹುಡುಕಿ ಬರ್ಕೊಂಡ್ ಕೂತಿದ್ದೆ. ಅದರಲ್ಲಿ ಇವ್ರು ಹುಡುಕಿರೋದ್ರ ಜೊತೆ ನಮಗ್ ಗೊತ್ತಿರೋಷ್ಟು ವಿಷಯ ತಿಳಿಸ್ತೀವಿ. ಅದ್ರಾಗ ಇವ್ರಿಗೂನು ಒಂದು ಸ್ವಲ್ಪ ಗೊತ್ತಿರ್ಲಿಲ್ಲ. ಸೊ ಎಲ್ಲಾನು ಹೇಳ್ದೆ ಈ ತರ ಅಂತ ಅನ್ಬಿಟ್ಟು. ಅದಾದ್ಮೇಲೆ ಅದಲ್ಲ ಈ ರೀತಿ ಎಲ್ಲ ಆ ರೀತಿ ಅಂತ ಅನ್ಬಿಟ್ಟು ಇಬ್ರುನು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕ್ಲೀನ್ ಆಗಿ ಒಂದು ಸೆಂಟೆನ್ಸ್ ತಕೊಂಡು ಬರ್ದಿ ಮಡಿಕೊಂಡಿದೀನಿ. ಆದ್ಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಊರಲ್ಲಾಗ್ಲಿ ಇಲ್ಲ ಬೇರೆ ಊರಲ್ಲಾಗ್ಲಿ ನಮ್ಮ ಸುತ್ತಮುತ್ತ 7 ಊರಲ್ಲೂ ಕೂಡ ಈ ಹಬ್ಬ ಮಾಡೇ ಮಾಡ್ತಾರೆ. ಒಂದು, ಈ ಊರಲ್ಲಿ ಮಾಡೋ ರೀತಿ ನಾವ್ ಈ ಊರಲ್ಲಿ ಯಾವ ರೀತಿ ಮಾಡ್ತೀವೋ ಬೇರೆ ಊರಲ್ಲೂ ಕೂಡ ಅದೇ ರೀತಿ. ಬಗ್ಗೆ ನಾನು ಹೇಳ್ತೀನಿ. ಈ ಹಬ್ಬದ ವಿಶೇಷತೆ ಏನು ಅಂತಂದ್ರೆ, ಈ ಊರು ಹಬ್ಬ ಅಂದ್ರೆ ನಮ್ಮೂರ ಹಬ್ಬ ಸುತ್ತಮುತ್ತ 7 ಹಳ್ಳಿಗೂ ಸೇರಿದ್ದು. ಈ ಊರಲ್ಲಿ ಯಾವ ರೀತಿ ನಾವು ರೀತಿ ರಿವಾಜುಗಳು ಮಾಡ್ತೀವಿ ಮತ್ತೆ ಯಾವ ರೀತಿ ಸಂಪ್ರದಾಯ ಮಾಡ್ತೀವಿ, ಸುತ್ತಮುತ್ತ 7 ಹಳ್ಳಿಗೂ ಕೂಡ ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಮೊದಲನೇಯಾಗಿ ಹೇಳ್ಬೇಕು ಅಂತಂದ್ರೆ, ದೇವಿ ಬರೋದು 15 ದಿನ ಮುಂಚಿತವಾಗಿ. ಗಂಡ್ಮಕ್ಳು ಸುಮ್ಗಿರ್ತಾರೆ, ನಮ್ಮಂತ ಹೆಣ್ಮಕ್ಳು ಹೆಂಗ್ಸು ಏನ್ ಮಾಡ್ಬೇಕು, ಒಟ್ಟಿ ಗೇಮೇ ಮಾಡ್ಬೇಕು. ನಾವ್ ತಕೋಕ್ ಸಾಮಾನು ಹುಡ್ಕೊಟ್ರೆ ತಾನೇ ಇವ್ರ ಕೆಲ್ಸ ಮಾಡೋದು. ಇಲ್ಲ ಹೆಂಗ್ ಮಾಡ್ತಾರೆ? ಇರು ಒಂದ್ ನಿಮಿಷ ನಾನು ಹೇಳ್ದ ಫಸ್ಟ್ ಹೇಳ್ತೀನಿ. 7 ಗಂಟೆ ತಡಿ ಮಾತಾಡು. ಆ ದೇವಿ ಬರೋಕು 15 ದಿನ ಅಂದ್ರೆ ಇನ್ನು 15 ದಿನ ಅದೇ ಬರೋದು ಅಂತ ಅನ್ನೋದಕ್ಕೂ ಮುಂಚೆ ಎಲ್ಲಾ ಊರಲ್ಲೂ ಕೂಡ ಎಲ್ಲಾ ಊರನ್ನು ಕೂಡ ಮಡಿ ಆಗಿರುತ್ತೆ. ಅದಕ್ಕಿಂತ ಮೊದಲು 15 ದಿನ ಮುಂಚಿತವಾಗಿಯೇ ಪೂರ್ತಿ ಬನ್ನೂರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂತ ಅಂದ್ರೆ,
ಕುರಿ ಆಗ್ಲಿ ಕೋಳಿ ಆಗ್ಲಿ ಯಾವುದೇ ಪ್ರಾಣಿ ಆಗ್ಲಿ ಬಲಿ ಬಲಿ ಕೊಡೋಂಗಿಲ್ಲ. ಕೊಡಂಗಿಲ್ಲ. 15 ದಿನ ಮುಂಚಿತವಾಗಿ ಪೊಲೀಸವರು ಖುದ್ದಾಗಿ ನಿಂತು ಎಲ್ಲಾ ಕಡೆ ಸಾರ್ತಾರೆ. ಈ ತರ ಗ್ರಾಮ ದೇವತೆ ಹಬ್ಬ ಐತೆ. ಆ ಹಬ್ಬದ ಪ್ರಯುಕ್ತ ಅಂದ್ರೆ ದೇವಿ ಅಪ್ಪಟ ಬ್ರಾಹ್ಮಣ ವಂಶದ ಅವ್ರಿಗೆ ದೇವತೆ ಅದೆಲ್ಲ ಅವಳು. ಇಷ್ಟ ಆಗಲ್ಲ. ಬ್ರಾಹ್ಮಣ ವಂಶದ ದೇವತೆ ಅವಳಿಗೆ ಈ ಅಂಟು ಮುಂಟೆಲ್ಲ ಆಗಲ್ಲ. ಅದರಿಂದಾಗಿ ಅದು ಆಗಿನ ಕಾಲದಿಂದನೂ ಇದೇ ರೀತಿ ನಡ್ಕೊಂಡು ಬಂದಿರೋದ್ರಿಂದ ಈಗಲೂ ಎಲ್ಲಾರನು ಅದನ್ನೇ ಪಾಲನೆ ಮಾಡ್ತಾರೆ. 15 ದಿನ ಮುಂಚಿತವಾಗಿ ಎಲ್ಲಾ ಬಂದ್ ಮಾಡಿಸ್ತಾರೆ. ಕುರಿ ಕೋಳಿ ಯಾವ್ಯಾವ ಕಟ್ ಮಾಡ್ತಾರೆ ಎಲ್ಲಾ ಅಂಗಡಿ ಬಂದ್ ಮಾಡಿಸ್ತಾರೆ. ಆಮೇಲೆ ಇನ್ನೊಂದೇನಂತಂದ್ರೆ ಈ ಹಬ್ಬಕ್ಕೆ ಸಾಂಬಾರ್ಗೆ ಒಗ್ಗರಣೆ ಹಾಕೋ ಹಾಗಿಲ್ಲ. ಅಂದ್ರೆ ಸಾಸಿವೆ ಆಗಿರ್ಬೋದು, ಒಗ್ಗರಣೆ ಕರ್ಬೇವು ಹಾಕಿ ಆಗಿರ್ಬೋದು, ಯಾವುದೇ ನಾವು ಸಾಂಬಾರ್ ಸಾಂಬಾರ್ಗೆ ಮಾಡಂಗಿಲ್ಲ. ಒಗ್ಗರಣೆ ಯಾವ ರೀತಿ ಹಾಕ್ತಿವಿ ಆ ರೀತಿ ಹಾಕ್ಲೇಬಾರ್ದು, ಅದು ಸಾಂಬಾರ್- ಸಿಡಿಬಾರ್ದಂತೆ. ಆಮೇಲೆ 15 ದಿನ ಮುಂಚಿತವಾಗಿ ಊರಲ್ಲೆಲ್ಲ ಆಮೇಲೆ ಇನ್ನೊಂದೇನು ಅಂತಂದ್ರೆ 15 ಮುಂಚಿತವಾಗಿ ನಾವು ಮನೆ ಕ್ಲೀನ್ ಮಾಡ್ತೀವಲ್ಲ, ಆಗ ಇನ್ನೊಂದು ಪಾಲನೆ ಇದೆ. ಯಾವ ರೀತಿ ಇದೆ ಅಂತಂದ್ರೆ ನಾವು ಮೈಲಿಗೆ ಇಟ್ಕೊಂಡು ನಾವು ಮನೆ ಕೆಲಸ ಮಾಡ್ಲೇಬಾರ್ದು. ಮಡಿಲೇ ಮಾಡ್ಬೇಕು. ಈಗ ಬೆಳಿಗ್ಗೆ ನಾವು ಕೆಲಸ ಮಾಡ್ತಿದೀವಿ, ಈಗ ಬೇರೆದು ಒಂದು ಅವಳು ಹೆಸರು ಹೇಳ್ಕೊಂಡು ನಾವು ಕೆಲಸ ಮಾಡ್ತಿದೀವಿ ಅಂತಂದ್ರೆ ವಿತಿನ್ ಸ್ಪಾಟ್ ಅಲ್ಲಿ ನಾವು ಸ್ನಾನ ಮಾಡ್ಕೊಂಡು ಮಡಿಯಾಗಿ ನಂತರ ಬೇರೆ ಕೆಲ್ಸನ ಮುಗಿಸ್ಬೇಕು. ಅಕಸ್ಮಾತ್ ಪುನಃ ಏನಾದ್ರು ಬೆಳಗ್ಗೆ ಎದ್ದು ಅದೇ ಕೆಲಸ ಮಾಡ್ತೀನಿ ಅಂದ್ರೆ ಸ್ನಾನ ಮಾಡ್ಕೊಂಡು ಮಡಿ ಮುಟ್ಲೇಬೇಕು. ಮಾಡ್ಕೊಂಡೇ ಕೆಲ್ಸ ಅಕಸ್ಮಾತ್ ಇವಾಗ ಒಂದು ಉದಾಹರಣೆ ಕೊಡ್ತೀನಿ, ಇವರು ಸ್ನಾನ ಮಾಡಿರಲ್ಲ, ಇವ್ರು ಮೈಲಿಗೆ ಆಗಿರ್ತಾರೆ. ಅಂತ ಟೈಮಾಗ ನಾನ್ ಮಡಿಯಾಗಿದ್ದು ಇವ್ರನ್ನ ಮುಡ್ಸ್ಕೋಬಾರ್ದು. ತಿರುಪನ ಉಯ್ಕೋಬೇಕಾಯ್ತು. ಅಂದ್ರೆ ಈ ಹಬ್ಬದಲ್ಲಿ ಮಾತ್ರ ಒಂದೇ ರೀತಿ ಆತರ ಮಾಡೋದು. ಹೇಳಿಲ್ವಾ ಬ್ರಾಹ್ಮಣ ಅವ್ರಿಗೆಲ್ಲ ಅಷ್ಟಾಗಿ ಮೈಲಿಗೆಲ್ಲ ಆಗಲ್ಲ. ಅವ್ರ ಹತ್ರ ರೀತಿ ನಿವಾಜ ಜಾಸ್ತಿ. ಅದಾದ್ಮೇಲೆ ಕೆಲ್ಸ ಎಲ್ಲಾನು ಮುಗ್ದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಎಲ್ಲಾನು ತಗೊಂಡೋಗಿ ಎತ್ತಿ ಮಡಗ್ಬಿಡ್ತೀವಿ ಮೇಲ್ಗಡೆ. ಆ ಸಾಮಾನ ನಾವು ಮುಟ್ಟಕ್ ಹೋಗಲ್ಲ, ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಮಾತ್ರ ನಾವು ಕೆಲ್ಸ ಕಾರ್ಯ ಮಾಡ್ಕೊಂತೀವಿ. ಅದಾದ್ಮೇಲೆ ಅವಳು ಬಂದದ್ ದಿವಸ ಏನ್ ಮಾಡ್ತೀವಿ, ನೀರ್ ತಗೋತೀವಿ ನಾವು. ಅಂದ್ರೆ ನೆಲ್ಲಿಗ್ ಬರೋ ನೀರ್ ಜಾಗದಲ್ಲಿ ಅದಕ್ಕೆ 5 ಕಲ್ಲಿಟ್ಟಿ, ಆಮೇಲೆ ಕಲ್ದು ಒಂದು ಬಿನ್ಗೆ, ಸ್ಟೀಲ್ ಬಿನ್ಗೆ ಆಗಿರಲಿ ಇಲ್ಲ ತಾಮ್ರದ ಬಿನ್ಗೆ ಆಗಿರಲಿ, ನೀರ್ನ ತುಂಬಿಕೊಂಡು ನೆಲ್ಲಿಗ್ ಪೂಜೆ ಮಾಡಿ 5 ಕಲ್ಲಿಟ್ಬಿಟ್ಟು ಅದಕ್ಕೆ ಅದೇನೋ ಕಟ್ತಾರೆ. ಅದೇನು ಅಂತ ನನ್ಗೆ ಗೊತ್ತಿಲ್ಲ, ಒಟ್ನಲ್ಲಿ ಕಟ್ತಾರೆ. ಅದನ್ನೆಲ್ಲ ಕಟ್ಟಿ ಪೂಜೆ ಗೀಜೆ ಎಲ್ಲ ಮಾಡಿ ಆ ನೀರ್ ತಕೊಂಡು ಅದ್ರಲ್ಲಿ ನಾವ್ ಇಡೀ ದಿನ ಅಡಿಗೆ ಮಾಡ್ಬೇಕು. ಆಮೇಲೆ ಆ ದೇವತೆ 15 ದಿನ ಮುಂಚೆ ಅದ್ ಬಂದ್ ಮಾಡ್ತಾರೆ. ಇನ್ನೊಂದ 10 ದಿನದ ಮುಂಚೆ ಆಲಂಡೇರಿ ಹತ್ರ ಮಾರಮ್ಮಂದು ಪೂಜೆ ಮಾಡ್ತಾರೆ. ಅದು ಯಾಕೆ ಅಂತಂದ್ರೆ ದೇವಿ ಊರೊಳಗ್ ಬರ್ಬೇಕಾದ್ರೆ ಊರ್ ಕಾಯಕ್ಕೆ ಅಂತ ಒಬ್ರು ಇರ್ಬೇಕು ತಾನೆ. ಯಾಕಂದ್ರೆ ಅವಳು ಬ್ರಾಹ್ಮಣ ವಂಶವಾಗಿರೋದ್ರಿಂದ ಊರು ಈಚೆ, ಯಾಕಂದ್ರೆ ಅವಳಿಗೆ ಏನು ಸೋಂಕು ಸೋಕ್ಬಾರ್ದು ಅಂತ ಊರ್ ಈಚೆ ಮಾರಮ್ಮನ ಬಿಡ್ತಾರೆ, ಬಲಿ ಕೊಟ್ಟು ಮಾರಮ್ಮನ್ ಬಿಡ್ತಾರೆ ಊರ್ ಕಾಯಕ್ಕೆ. ಆ ಊರ್ ಕಾಯಕ್ ಬಿಟ್ಟಾದ್ಮೇಲೆ ದೇವಿನ ಊರೊಳಗ್ ತಗೋಬರ್ತಾರೆ. ಅಂದ್ರೆ ದೇವಿ ಇರುವುದೆಲ್ಲಿ ಅಂತಂದ್ರೆ ಅದು ಸರ್ಕಾರದವ್ರು ವಹಿಸ್ಕೊಂಡ್ಬಿಟ್ಟವ್ರೆ. ಅದನ್ನು ಕೂಡ ಒಂದ್ ಕಾರಣ ಇದೆ, ಲಾಸ್ಟ್ ಆಗಿ ಕಾರಣ ಹೇಳ್ತೀನಿ. ಐತೆ. ಯಾಕಂದ್ರೆ ಆ ದೇವಿ ಅಷ್ಟು ಗಲಿಬಿಲಿ ಆಗಿ ಅದು ಸರ್ಕಾರಕ್ಕೆ ಹೋಗಿರೋದು. ಅದೆಲ್ಲ ಬುಟಾಕ್ಮ ಆ ದೇವಿದು ಏನ್ ಶಕ್ತಿ ಐತೆ, ಯಾವ ರೀತಿ ಅದ್ ಮಾಡ್ತಾರೆ, ಅದ್ ಮಾತ್ರ ನಮಗ್ ಬೇಕಾಗಿರೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಬನ್ನೂರಿಗೆ ಇನ್ನೊಂದ್ ಹೆಸರೈತೆ. ಅದೇನಂತಂದ್ರೆ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು. ಅದ್ ಯಾಕೆ ಅಂತಂದ್ರೆ ಬನ್ನೂರಲ್ಲಿ ಭತ್ತ ಮತ್ತೆ ಅಂದ್ರೆ ಕಾವೇರಿ ನದಿ ಐತೆ. ಅಂದ್ರೆ ಇಲ್ಲಿಂದ ಬನ್ನೂರಲ್ಲಿ ಒಂದ್ 2 ಕಿಲೋಮೀಟರ್ ಮೈಸೂರ್ಗೆ ಹೋಗೋ ರೋಡಲ್ಲಿ ಕಾವೇರಿ ನದಿ ಐತೆ. ಅದರಿಂದಾಗಿ ಬನ್ನೂರಿಗೆ ಯಾವುದೇ ರೀತಿ ಜಾಸ್ತಿ ಭತ್ತ ಬೆಳಿತಾರೆ ಇಲ್ಲಿ. ಜಾಸ್ತಿ ಭತ್ತ ಮತ್ತೆ ಕಬ್ಬು ಬೆಳಿತಾರೆ. ಅದರಿಂದಾಗಿ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಕೊಟ್ಟಂತ ಹೆಸರು ಏನಂತಂದ್ರೆ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಅಂತ ಈ ಊರಿಗೆ ಹೆಸರು ಬಂದಿರೋದು. ಯಾಕಂದ್ರೆ ಎನಿ ಟೈಮ್ ಬೆಲ್ಲದ ಪಾಕ ಕುದೀತಾನೆ ಇರುತ್ತೆ. ಸುಮಾರು ಆಲೆ ಮನೆಗಳು ಇವೆ, ಹಳೇದಾಗ್ಬಿಟ್ಟೈತೆ ಇವಾಗ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಸುಮಾರು ಆಲೆ ಮನೆಗಳು ನಡೀತಿದ್ದು. ಆದ್ರೆ ಕಾಲಕ್ರಮೇಣ ಎಲ್ಲ ಟೆಕ್ನಾಲಜಿ ಚೇಂಜ್ ಆಗೋಗಿ ಎಲ್ಲ ಕಬ್ನೆಲ್ಲ ಸಕ್ಕರೆ ಕಾರ್ಖಾನೆಗೆ ಮಾರಕ್ ಶುರು ಮಾಡಿ ಎಲ್ಲ ಆಲೆ ಮನೆ ಬಂದ್ ಮಾಡ್ಬಿಟ್ಟಾರೆ. ಆಮೇಲೆ ಇನ್ನೊಂದು ಒಂದ್ ವಿಚಾರ ಗೊತ್ತಾಯ್ತು ನನಗೆ, 3-4 ಇರ್ಬೋದೇನೋ ಅಷ್ಟೇ. ಇಲ್ಲಿ ಬೆಳೀತಿದಂತ ಕಬ್ಬಾಗ್ಲಿ ಭತ್ತ ಆಗ್ಲಿ ದವಸ ಧಾನ್ಯಗಳು ಕೂಡ ಮೈಸೂರ ಅರಮನೆಗೆ ಸರಬರಾಜು ಮಾಡ್ತಿದ್ರು ಅನ್ನೋದೊಂದು ವಿಚಾರ ಗೊತ್ತಾಯ್ತು. ಅಂದ್ರೆ ಸುತ್ತಮುತ್ತ ಅತಿ ಆಗಿನ ಕಾಲದಾಗ ಎಲ್ಲಾ ಕಡೆ ಈ ನಮ್ ಬನ್ನೂರು ಕೂಡ ಮೈಸೂರು ಅರಮನೆಯವರು ಎಲ್ಲಾರು ಆಳಿದಂತ ಜಾಗನೇ ಇದೆ ಎಲ್ಲಾನು ಕೂಡ. ಇದಕ್ಕೂ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಐತಿಹಾಸಿಕ ಕಾರಣಗಳವೆ. ಇದ್ ನಮ್ ಬನ್ನೂರು ಅಂದ್ರೆ ಐತಿಹಾಸಿಕ ಒಂದು ವಿಶೇಷ ಇದೆ ನಮ್ ಬನ್ನೂರಲ್ಲಿ. ಅದನ್ನ ಇನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ.
ಅಂದ್ರೆ ಸದ್ಯಕ್ಕೇನು ನಮ್ಮ ಗ್ರಾಮ ದೇವತೆ ಬಗ್ಗೆ ನಾವು ಮಾತಾಡ್ಬೇಕಷ್ಟೇ. ಅಷ್ಟೇ. ಈ ಈಗ ಕ್ಯೂರಿಯಾಸಿಟಿ ಆಗಿದ್ದೀರಿ ಅಲ್ವಾ, ಅವಳ ಹೆಸರೇನು ಅಂತ ಅಂದ್ಬಿಟ್ಟು ಈಗ ನಾವು ರಿಲೀಸ್ ಮಾಡದ ಹೆಸರನ್ನ ಮಾಡದ. ಈ ಗ್ರಾಮ ಅವ್ರ ಹೆಸರು ದೇವತೆ ಬಂದು ಹೇಮಾದ್ರಾಂಬ. ಇವ್ರ ಕಡೆ ಅಂದ್ರೆ ಇವ್ರು ಹೇಳಿದ್ದು ಯಮದ್ರಂಬ, ಅವಳು ಖುಷಿ ಪಡುವಂತ ಹೆಸರು ಹೇಮಾದ್ರಾಂಬ ಚೌಕ. ಅಂದ್ರೆ ಡಿಫ್ರೆಂಟ್ ಆಗಿರ್ಬೋದು. ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅದು. ಹೊತ್ಕೊಂಡು ಮೆರವಣಿಗೆ ಮಾಡ್ಬೇಕಾರಲ್ಲ ಆ ರೀತಿ ಕೂಗುದ್ರಿಂದ ಅವಳಿಗೆ ಉತ್ಸಾಹ ಜಾಸ್ತಿ. ಒಂದೊಂದ್ ಟೈಮು ನಾವೇ ರೋಡಲ್ಲೆಲ್ಲ ನಡ್ಕೊ ಬರ್ಬೇಕಾದ್ರೆ ಈ ಹುಡುಗರುಗಳು ಇರ್ತಾರಲ್ಲ ಜೊತೆಗೆ, ಯಾರನ್ನ ಗಾಡಿಲಿ ಹೋಗಂಗಿಲ್ಲ, ಯಮದ್ರಮ್ಮನ್ ಚೌಕ ಅಂತಾರೆ ಅವರು, ಓ ಚೌಕ ಅಂತಾರೆ ಅವರನ್ನು ಕೂಡ. ಅಂದ್ರ ಚೆನ್ನಾಗಿರುತ್ತೆ. ಅವಳಿಗೆ ಹರ್ಷ ತುಂಬತ್ತಂತೆ, ಅದ್ ಇನ್ನೊಂದ್ ಪದದಲ್ಲಿ ಹೇಳ್ತಾರೆ, ಅದು ಗೊತ್ತಿಲ್ಲ. ಅವಳ ಮುಖದಲ್ಲಿ ಮಂದಹಾಸ ಮೂಡುತ್ತಂತೆ ಆ ರೀತಿ ಕರ್ದಾಗ ಅವಳ್ದು. ಇವಾಗ ಅವರು ನಮ್ಮೂರಿಗೆ ಯಾವ ರೀತಿ ಇದ್ರು, ಅವಳನ್ನ ಯಾವ ರೀತಿ ಎತ್ಕೊಂಡೋದ್ರು ಅಂತ ಇವಾಗ ಇಬ್ರು ಕೂಡ ನಾವು ಹೇಳ್ಕೊಂತ ಹೋಗ್ತೀವಿ. ಅಂದ್ರೆ ಈ ಹಬ್ಬ ಈಗಿನ ಕಾಲದ್ದಲ್ಲ, ಆಗಿಂದ ಕಾಲದಿಂದನೂ ಇದೆ ಹಬ್ಬ. ಈ ದೇವಿ ಇಲ್ಲೇ ಇದ್ದು ಪ್ರತಿಷ್ಠಾಪನೆಯಾಗಿ ಇಲ್ಲೇ ಹಬ್ಬ ಮಾಡ್ಕೊ ಹೋಗ್ತಾ ಇದಾರೆ. ಆದ್ರೆ ಏನಂದ್ರೆ ಕೆಲವು ವರ್ಷಗಳ ಆಜುಬಾಜಲ್ಲಿ ಹಬ್ಬ ನಿಂತೋಗಿತ್ತು. ಈಗಿನ ಕಾಲದವ್ರು ಕೇಳ್ಬೇಕಾ ನೀವೇನೆ? ಈಗಿನ ಕಾಲದಲ್ಲಿ ಅಂದ್ರೆ ನಾನ್ ಹುಟ್ಟಾಗಿಂದ ನಿಂತಿಲ್ಲ, ಅಂದ್ರೆ ಒಂದ್ 20-30 ವರ್ಷದಿಂದ ಎಷ್ಟೋ ವರ್ಷ ನಿಂತಿತ್ತಂತೆ ಹಬ್ಬ. ಅದು ಕಾರಣಗಳೈತೆ, ಅವೆಲ್ಲ ನಾವು ರಿವೀಲ್ ಮಾಡಕ್ಕಾಗಲ್ಲ, ಅದು ಊರೂರ್ದು ಇರ್ತವೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇನ್ನೊಂದೇನು ಅಂತಂದ್ರೆ ಈ ಹಬ್ಬನ ಎಲ್ಲಾ ಜನಾಂಗನು ಕೂಡ ಸೇರಿ ಮಾಡೋದು. ಆಮೇಲೆ ಅವಳಿಗೆ ಸಪರೇಟ್ ಆಗಿ ಅಡಿಗೆ ಆಗ್ಲಿ, ಇಲ್ಲ ಅಂತಂದ್ರೆ ಅವ್ರಿಗೆ ಒಂದು ವಸ್ತು ಆಗ್ಲಿ, ಇಲ್ಲ ಒಂದು ವಸ್ತ್ರ ಆಗ್ಲಿ, ಆಮೇಲೆ ಅವ್ರಿಗೆ ಅಭಿಷೇಕ, ಅವ್ರ ಪೂಜೆ ಪುನಸ್ಕಾರ ಈ ರೀತಿ ಎಲ್ಲ ಇರೋದು ಯಮದ್ರಮ್ಮ ಅವ್ರಿಗೆನೆ ಸಪರೇಟ್ ಇರ್ತಾರೆ ಪೂಜೆ ಮಾಡೋಂಥವ್ರು. ನಮ್ಮಂತ ವ್ಯಕ್ತಿಗಳು ಮಾಡಕ್ ಸಾಧ್ಯ ಇಲ್ಲ. ಪೂಜೆ ಮಾಡೋದೆಲ್ಲ ಬ್ರಾಹ್ಮಣರೇ, ಅವ್ರ ವಂಶಸ್ತ್ರ ಆಗೋದ್ರಿಂದ. ಆಮೇಲೆ ಅವ್ರಿಗೆ ಅಡಿಗೆ ಮಾಡೋರು, ಅವ್ರ ಹೆಸರು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಅಂತಾನೆ ಅದಕ್ಕೂ ಸಪರೇಟ್ ಆಗಿದ್ದಾರೆ. ಇವ್ರಿಬ್ರು ಬಿಟ್ರೆ ಒತ್ಕ ತಿರ್ಗಾಡೋರು, ಅಂದ್ರೆ ಎಲ್ಲಾರು ಒತ್ಕ ತಿರ್ಗಾಡ್ತಾರೆ, ಯಾಕಂದ್ರೆ ತಾಯಿ ಎಲ್ಲಾರ್ಗು ತಾಯಿನೇ ಅಲ್ವಾ. ಅದರಿಂದಾಗಿ ಜಾತಿ ಅಂದ್ರೆ ಬ್ರಾಹ್ಮಣ ಜಾತಿ ಒಳಗಿರ್ಬೋದು, ಆದ್ರೆ ಎಲ್ಲಾರನ್ನು ಮಕ್ಕಳ ರೀತಿನೇ ನೋಡ್ತಾಳೆ. ಅವಳು ಊರಿಗೆ ಬಂದ್ರೆ ಏನೋ ಒಂಥರ ನಮ್ಗೆ ಉತ್ಸಾಹ ಜಾಸ್ತಿ. ಆಮೇಲೆ ಈಗ ಅದನ್ನ ಕಂಟಿನ್ಯೂ ಮಾಡ್ಕೋಬೋದಾ? ಈಗ ಆ ತಾಯಿನ ಎತ್ಕೊಂಡು ಹೋದವ್ರು ಯಾರು ಅಂತಂದ್ರೆ ಅಂದ್ರೆ 7 ಜನ. ಆ ತಾಯಿದು ಕಳ್ತನ ಆಗಿತ್ತು. ಅದ್ ಯಾವಾಗ ಹೇಳಿದ್ನಲ್ಲ ಕಳ್ತನ ಯಾವ ರೀತಿ ಆಗಿತ್ತು ಅಂತ, ಅದನ್ ಬಗ್ಗೆ ಇವಾಗ ನಿಮ್ಗೆ ಹೇಳ್ಕೊಂಡು ಹೇಳ್ತೀವಿ. ನೈಟ್ ಟೈಮ್ ಅನ್ಸುತ್ತೆ, ಕತ್ಲೇಲಿ 7 ಜನ ಕಳ್ರು. ಈ ಊರವ್ರೆ ಅಲ್ವಾ? ಅದು ಗೊತ್ತಿಲ್ಲ, ಈ ಊರವ್ರೆ ಅಂತ ನನಗೆ ಗೊತ್ತಿಲ್ಲ. ಆಯ್ತು, 7 ಜನ ಕಳ್ರು ಮಧ್ಯರಾತ್ರಿಲೇನೋ ಅನ್ಸುತ್ತೆ. ಸೊ ಅದು ನನ್ಗೆ ಗೊತ್ತಿಲ್ಲ. 7 ಜನ ಕಳ್ರು ಏನ್ ಮಾಡಿದ್ದಾರೆ, ದೇವಸ್ಥಾನದೆಲ್ಲ ಬೀಗ ಏನೋ ಹೊಡೆದು, ಆ ದೇವಿ ಇರುದು ಇಷ್ಟೇ ಅನ್ಕೊಳ್ಳಿ, ಇಷ್ಟೇ ಇರುದು ದೇವಿ. ಅದು ಪೂರ್ತಿ ಚಿನ್ನ, ಅವಳು ಪೂರ್ತಿ ಚಿನ್ನ ಇರೋದು. ಅದೇನಾಗೈತೆ, ದೇವಿನ ಎತ್ಕೊಂಡು ಅವ್ರನ್ನ ಯಾವ ರೀತಿ ಎತ್ಕೊಂಡು ಹೋಗೋರೆ ಅಂತಂದ್ರೆ, ಇಲ್ಲಿ ಡೈರಿ ಅಂತಂದ್ರಲ್ಲ ಇವರು, ಅದೇ ರೋಡಲ್ಲೇನೆ ಎತ್ಕೊಂಡು ಹೋಗಿದ್ದು. ಅವಳನ್ನ ಎತ್ಕೊಂಡು ಅವ್ರಿಗೆ ಎಲ್ಲೋಗ್ಬೇಕು ಅಂತ ದಿಕ್ಕು ದೋಚ್ತೇನೆ ಹೆಂಗ್ ಬೇಕಂಗ್ ಸುಮ್ನೆ ನುಗ್ಬಿಟ್ಟವ್ರೆ. ಗದ್ದೆ ಹೊಲ ಕೊಳ ಅವ್ರ ಹೆಂಗ್ ಮುಳುಗಿದ್ರು ಎಲ್ಲಾನು ಈಗ ನಮಗ್ ಗೊತ್ತೈತೆ, ಅವ್ರ ಯಾವ್ಯಾವ ರೀತಿ ಹೋಗೋರೆ. ಆಯ್ತು, ಅದು ಕನೆಕ್ಟ್ ಆಗಿ ಕಾವೇರಿ ಒಳಗೆ ಕನೆಕ್ಟ್ ಆಯ್ತು. ಅವರು ಹೊತ್ಕೊಂಡು ಹೋದ್ರು. ಅಲ್ಲಿ ಏನ್ ಮಾಡಿದ್ರು, ಒಂದು ಈ ರೀತಿ ಬಂಡೆ ಇತ್ತೇನೋ ಅನ್ಸುತ್ತೆ, ಜಾರೋ ರೀತಿ ಬಂಡೆ ಇತ್ತು. ಅದೇನಾಗೈತೆ, ಜಾರೋ ರೀತಿ ಬಂಡೆ ಅಲ್ಲ, ಒಂದು ದೊಡ್ಡ ಬಂಡೆ ಮೇಲೆ 7 ಸೀಟು ನಿಂತ್ಕೊತಾರೆ. 7 ಸೀಟು ನಿಂತ್ಕೊಂಡು ಅವ್ರ ರೀತಿ ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಅಂತ ಹಂಚ್ಕೋಬೇಕು. ಇಷ್ಟು ಜನನು ಈಗ ತಗೊಂಡ್ ಬಂದಿದೀವಿ ಅಂದ್ರೆ ಅವಳನ್ನ ತುಂಡಾಗಿನಿ ಪೀಸ್ ಮಾಡ್ಬಿಟ್ಟು ಎಲ್ಲಾರ್ಗುನು ನಾವ್ ಹಂಚ್ಕೋಬೇಕು ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಆ ಬಂಡೆ ಮೇಲೆ ಅವಳನ್ನ ಇಡ್ತಾರೆ. ಆ ಇಟ್ಟಾಗ ಒಂಚೂರು ಹಿಂಗ್ ಕಲ್ಲು ತಾಕದಾಗ ಹೊಟ್ಟೆ ಮೇಲೆ ಒಂಚೂರು ಭಿನ್ನ ಆಗತ್ತೆ. ಇನ್ನೊಂದ್ ಫೋರ್ಸ್ ಆಗಿ ಹಿಂಗೇನೋ ಹೊಡಿಬೇಕಾದ್ರೆ ಏನೋ ಮಿಸ್ ಆಗಿ ಜಾರಿ ಒಳಗ್ ಬಿದೋಗುತ್ತೆ. ಅದು ವಿಗ್ರಹ ಬಿದೋಯ್ತಲ್ಲ ಅನ್ನೋ ಕಿಚ್ಚಿಗೆ ಅವರು ಕೂಡ ಒಳಕ್ಕೆ ಹಾರ್ತಾರೆ. ಹಾರ್ದಾಗ ಅವರು ಆ ಒಳೆಯ ಮೇಲೆ ಎದೊಳಕ್ ಆಗ್ತಿಲ್ಲ, ಒಳಗಡೆನೆ ಸಾಯಿಸ್ಬಿಟ್ಟವಳೆ. ಬಂದಿರೋದು ಕತೆ ಏನು ಅಂತಂದ್ರೆ, ಒಳಗ್ ಬಿದ್ದಷ್ಟೇ ಅವರು ಕಲ್ಲಾಗೋದ್ರಂತೆ. ಯಾಕಂದ್ರೆ ನಾವು ಆ ರೀತಿ ನಂಬಿದೀವಿ. ಗ್ರಾಮ ದೇವತೆ ಎಲ್ಲಾರು ಪೂಜಿಸ್ತಾರೆ,
ಅವಳನ್ನ ಕತ್ಕೊಂಡು ಹೋಗಿ ಇವರು ಮಾರಾಕ್ತೀನಿ ಅಂದ್ರೆ ಅವಳು ಸುಮ್ಮನೆ ಇರ್ತಾಳ? ಹೌದು. ಅವ್ರಿಗೂ ಚಾನ್ಸ್ ಕೊಟ್ಟಿರ್ತಾಳೆ. ಏನಂದ್ರೆ ತಪ್ಪು ಅರಿವು ಮಾಡ್ಕೊಂಡು ಇವ್ರು ವಾಪಸ್ ಕರ್ಕೊ ಹೋಗ್ಬಿಟ್ಟಾರ ಅಂತ ಅಲ್ಲಿ ಗಂಟ ಚಾನ್ಸ್ ಕೊಟ್ರು. ಅವ್ರು ಯಾವಾಗ ಕಲ್ಲಿಂದ ಅವಳನ್ನ ಭಿನ್ನ ಮಾಡೋಕ್ ನೋಡಿದ್ರು, ಅವಳಿಗೂ ಡಿಸೈಡ್ ಮಾಡ್ಕೊಬಿಟ್ರು ಏನಂತ, ನೀನು ಅವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಯ್ತು ಬಿದ್ದಷ್ಟು ಒಟ್ನಲ್ಲಿ. ಕಲ್ಲಾದ್ರು ಅಂತ ಒಂದು ಕತೆ ಐತೆ. ಸತ್ ಮೇಲೆ ಕಲ್ಲಾಗೋಕ್ ಸಾಧ್ಯ, ಬದುಕು ಸಾಯಕ್ಕೂ ಮುಂಚೆ ಕಲ್ಲಾಗಕ್ ಆಗಲ್ಲ. ಸತ್ ಮೇಲೆನೆ ಅವ್ರು ಕಲ್ಲಾಗಿದ್ದು ಅನ್ನೋದೊಂದು ನಮ್ಗೆ ನಮ್ಮೂರವ್ರಿಗೆಲ್ಲರಿಗೂ ಕೂಡ ನಮ್ಗೆ ನಂಬಿಕೆ ಇರೋದು. ಇದ್ದು ಇರ್ಬೋದೇನೋ ಅದ್ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ನಿಮ್ಗೆ ವಿಚಾರ ಅಂದ್ರೆ ಅದು ಅವ್ರು ಬಿದ್ದಿದ ತಕ್ಷಣ ಅವ್ರು ಮೇಲ್ಗಡೆ ಎದ್ದೊಳಕ್ಕಾಗಿಲ್ಲ. ಅಂದ್ರೆ ಬಿದ್ದೋರು ಎದ್ದಿಲ್ಲ ಮೇಕೆ ವಾಪಸ್ಸು. ಅದಾದ್ಮೇಲೆ ಈಗ ಊರಲ್ಲೆಲ್ಲ ಈಗ ಬೆಳಗ್ಗೆ ಪೂಜಾರಿ ಬಂದು ಹಿಂಗೆ ದೇವಸ್ಥಾನ ಕಳ್ತನ ಆಗೈತೆ ವಿಗ್ರಹ ಅಂತಂದಾಗ ಊರಲ್ಲಿರೋರಿಗೆಲ್ಲ ತಲೆನೋವು ಶುರು ಆಗುತ್ತೆ. ಏನಂದ್ರೆ ಗ್ರಾಮ ದೇವತೆನೇ ಕಳ್ತನ ಆಗೈತೆ ಅಂತಂದ್ರೆ ಯಾವ ರೀತಿ ನಂಬಕ್ ಸಾಧ್ಯ? ಆದ್ರೂ ನಂಬಲೇಬೇಕು, ಯಾಕಂದ್ರೆ ಕಳ್ಳರು ಕುತ್ಕೊಂಡು ಹೋಗಿ ಅದನ್ನ ಒಳಕ್ ಹಾಕ್ಬಿಟ್ಟಿದ್ರು. ಅದರಿಂದಾಗಿ ಊರಬ್ಬ ಹತ್ರ ಬಂತು ಅಂದಾಗ ಹೊಳೆ ಹತ್ರ ಹೋಗಿ, ಅಂದ್ರೆ ಬೆಸ್ತರು ಅಂದ್ರೆ ಮೀನ್ ಹಿಡಿತಾರಲ್ಲ ಅವರು ಬಲೆ ಹಾಕ್ತಾರೆ. ಬಲೆ ಹಾಕ್ದಾಗ ಆ ಬಲೆಗೆ ತಾಯಿ ಸಿಗ್ತಾಳೆ. ತಾಯಿ ಸಿಕ್ತಾಗ ಅದನ್ನ ಎತ್ಕೊಂಡು, ಅಂದ್ರೆ ಗೊತ್ತಾಗಿರುತ್ತಲ್ಲ ಇದು ನಮ್ಮೂರದೇ ಗ್ರಾಮ ದೇವತೆ ಅಂತ, ಆಗ ಎತ್ಕೊಂಡು ಬಂದು ದೇವಸ್ಥಾನಕ್ಕೆ ಇಟ್ಟು ಎಳೆದಾಗ, ಅಂದ್ರೆ ತಂದು ಮಡಗ್ತಾರೆ. ಮಡಗ್ದಾಗ ಪೂಜೆ ಮಾಡ್ಬೇಕು ಅನ್ನೋದು ಕೆಲವೊಂದು ಅಂದ್ರೆ ಅಡ್ಡಿ ಆತಂಕಗಳು ಶುರುವಾಯ್ತೆ. ಅದು ಯಾಕೆ ಶುರುವಾಯ್ತೆ ಅಂತಂದ್ರೆ, ಅವನ್ನ ಕತ್ಕೊಂಡು ಹೋಗಿದ್ಕೆ ಅಂದ್ರೆ ನನ್ಗೆ ಅಷ್ಟು ಬಂದೋಬಸ್ತ್ ಇಲ್ಲ, ಬೇಜವಾಬ್ದಾರಿ ಊರ್ನ ಮಾಡ್ಬಿಟ್ಟಿದ್ದೀರಾ ಕಾಯೋಳು, ನೀವು. ಆದ್ರೆ ಊರ್ ಕಾಯೋರಿಗೆ ನಾನ್ ಕಾಯ್ತೀನಿ, ನನ್ ಕಾಯೋರು ಯಾರಿಲ್ಲ ಅನ್ನೋ ಒಂದು ಇದಕ್ಕೆ ಭಿನ್ನಗಳು ನಡೀತಾ ಇರ್ತವೆ. ಅದಾದ್ಮೇಲೆ ಊರ ಹಬ್ಬ ಹತ್ರ ಬಂದಾಗ ಪೂಜಾರಿ ಕನ್ಸಲ್ಲಿ ತಾಯಿ ಬರ್ತಾಳೆ. ಆ ತಾಯಿ ಬಂದು ಹೇಳ್ತಾಳೆ, ನೀವು ಮಾಡಿರೋ ತಪ್ಪಿಗೆ ನನಗೆ ಹೆಜ್ಜೆಗೆ ಒಂದೊಂದು ತಲೆ ಬೇಕು, ಅಂದ್ರೆ ನನ್ನ ಜಾತ್ರೆ ನಡಿಬೇಕಾದ್ರೆ ಹೆಜ್ಜೆಗೆ ಒಂದೊಂದು ತಲೆ ಬೇಕು ಅಂತ ಕೇಳ್ತಾಳೆ. ಯಾರ ಕೈಲಿ ಸಾಧ್ಯ ಹೆಜ್ಜೆಗೆ ಒಂದೊಂದು ತಲೆ ಬೇಕು ಅಂತಂದ್ರೆ? ಆಗ ಪೂಜಾರಿ ಒಂದೇ ಮಾತು ಹೇಳ್ತಾನೆ, ತಾಯಿ ನಿನಗೆ ನರಬಲಿ ಕೊಟ್ಟು ಹೆಜ್ಜೆಗೆ ಒಂದೊಂದು ತಲೆ ಕೊಡುವಷ್ಟು ನಾವು ದೊಡ್ಡವರಲ್ಲ. ಹೆಜ್ಜೆಗೆ ಒಂದೊಂದು ತಲೆ ಕೇಳಿದ್ರೆ ಮುಂದೆ ನಿನ್ನ ಪೂಜೆ ಮಾಡೋರು, ಆರಾಧಿಸೋರು, ನಿನ್ನ ಜಾತ್ರಾ ಮಹೋತ್ಸವ ನಡೆಸೋರು ಯಾರೂ ಇರಲ್ಲ. ಅದರಿಂದಾಗಿ ನನಗೆ ಹೆಜ್ಜೆಗೆ ಒಂದೊಂದು ತಲೆ ಕೊಡೋಕ್ಕಾಗಲ್ಲಕ್ಕವ ಅಂತಂತಾಳೆ. ಆಗ ಆಗಲ್ಲ ಅಂತ ಇವನಂತಾನೆ. ಆಗ ತಾಯಿ ಅಂತಾಳೆ, ನೀವು ಮಾಡಿರೋ ಬೇಜವಾಬ್ದಾರಿ ಕೆಲಸಕ್ಕೆ ನಾನು ಇನ್ನೇನು ಶಿಕ್ಷೆ ಕೊಡೋಕೆ ಸಾಧ್ಯ ಅಂದಾಗ, ತಾಯಿ ನಿನ್ನ ತಂಪು ಮಾಡಬೇಕು, ನಿನ್ನ ಕೋಪನ ನಾನು ತಂಪು ಮಾಡಬೇಕು ಅಂದರೆ ಹೆಜ್ಜೆಗೆ ಒಂದೊಂದು ಎಳ್ನೀರು ಕೊಡೋಕೆ ಮಾತ್ರ ನನ್ನ ಕೈಲಿ ಸಾಧ್ಯ ಅಂತ ಹೇಳ್ತಾಳೆ. ಅದಕ್ಕೆ ಏನು ಮಕ್ಕಳು ಮಾಡಿರೋ ತಪ್ಪನ್ನ ತಾಯಿ ಕ್ಷಮಿಸ್ಲೇಬೇಕಲ್ವ? ತಾಯಿನೂ ಒಪ್ಕೊಂಡು, ಆಯ್ತು ನಿಮ್ಮ ಖುಷಿ ಆಗಿದ್ದೆಲ್ಲ ಒಳ್ಳೇದು ಕಂಡ್ಕೊಂಡು ಒಳ್ಳೇದಕ್ಕೆ ಅಂತ ನಾನು ಬಿಟ್ಬಿಡ್ಮ, ಈಗ ಹೆಜ್ಜೆಗೆ ಒಂದೊಂದು ಎಳ್ನೀರು ಕೊಡಿ ನನಗೆ ಅಂತಂದಾಗ, ನಮ್ಮೂರು ಜಾತ್ರೆ ನಡಿಬೇಕಾದ್ರೆ ಅವಳ ಮೆರವಣಿಗೆ ಮಾಡಿಸ್ಬೇಕಾದ್ರೆ ಹಿಂದೆ ಗಾಡಿಗಳಲ್ಲಿ ಎಳ್ನೀರು ತುಂಬಿಟ್ಬಿಟ್ಟಿರ್ತಾರೆ. ಅಂದ್ರೆ ಅವಳು ಒಂದು ಹೆಜ್ಜೆ ಇಟ್ಟ ತಕ್ಷಣ ಒಂದೊಂದು ಎಳ್ನೀರು ಕೊಡ್ತಾರೆ. ಅಂದ್ರೆ ಜನರಿಗೆ ಆಗಲಿ ಯಾರಿಗೆ ಆಗಲಿ, ಇಲ್ಲ ಮಕ್ಕಳಿಗೆ ಆಗಲಿ, ಇಲ್ಲ ಕೊಚ್ಬಿಟ್ಟು ಬಿಸಾಕೋದೇ ಆಗಲಿ, ಅಂದ್ರೆ ಕೊಚ್ಬಿಟ್ಟು ಯಾರು ಬಿಸಾಕಲ್ಲ, ಜನರಿಗೆ ದಾನ ಮಾಡ್ತಾರೆ, ವೇಸ್ಟೇಜ್ ಮಾಡೋಕೆ ಇಷ್ಟಪಡೋದು ಯಾರು. ಅದಾದ್ಮೇಲೆ ಆ ರೀತಿ ಬಂದು ಹೇಳಾದ್ಮೇಲೆ ತಾಯಿ ಶಾಂತ ಆಗಿ ಜಾತ್ರೆ ತಿರುಪು ನಡೆಯಕ್ಕೆ ಶುರುವಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅವರು ಆ ವಿಗ್ರಹನ ತಗೊಂಡು ದೇವಸ್ಥಾನಕ್ ಬಂದಾದ್ಮೇಲೆ ಇವಾಗೂ ಕೂಡ ಮಾಡ್ತಾರೆ. ಈಗ ಕೆಲವೊಂದು ದೇವರುಗಳಿಗೆ ಹೂ ಒಂಬಳೆ ಮಾಡಕ್ಕೆ ಒಳಗೆ ಕರ್ಕೊಂಡು ಹೋಯ್ತಾರಲ್ಲ, ಅದೇ ರೀತಿ ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ದೇವ್ರದ್ದು ವಿಗ್ರಹನ ಅದು ಪತ್ತೆ ಮಾಡ್ಬೇಕು, ಕಳ್ಳರು ಯಾವ ರೀತಿ ಅವ್ರನ್ನ ಎತ್ಕೊಂಡು ಹೋಗೋರೆ ಅನ್ನೋದು ಪತ್ತೆ ಮಾಡ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ವಿಗ್ರಹನ ಪೂಜಾರಿಗಳು ಈ ರೀತಿ ಇಟ್ಕೊಂಡಿರ್ತಾರೆ ಅಂತ ನಾನ್ ತಿಳ್ಕೊಂಡಿದೀನಿ. ಹಿಂಗ್ ಇಟ್ಕೊಂಡಿರ್ತಾರೆ. ಅವಾಗ ಹಿಂಗ್ ಇಟ್ಕೊಂಡಿದ್ದಾಗ ಯಾರಮ್ಮ ನೀ ಹೆಂಗ್ ಎತ್ಕೊಂಡೋದ್ರು, ನೀನ ಯಾವ ರೀತಿ ಕರ್ಕೊಂಡೋದ್ರು ಅಂತ ನಮ್ಗೀಗ ನೀನ್ ತೋರಿಸ್ಲೇಬೇಕು ಅಂತ ಅನ್ಬಿಟ್ಟು ಇದ್ದಿದ್ದು ವ್ಯಕ್ತಿನೇ ನಡೆಸ್ತಿದ್ದು ಅವ್ರೇನೆ. ನಾನ್ ಹೇಳ್ತಿರೋದು ನಡೀತಿದ್ದು ಅವ್ರೇನೆ ನಡೆಸ್ತಿದ್ದು. ಅವ್ರು ಯಾವ ರೀತಿ ತಕೊಂಡೋಗಿದ್ರು ಅಂತ ಅನ್ಬಿಟ್ಟು ಎಲ್ಲರೂ ನೋಡಿ ಅಚ್ಚರಿ ಆಗಿರ್ಬೋದೇನೋ ಅನ್ಕತೀನಿ ನಾನು. ಇವಾಗೂ ಕೂಡ ಅದೇ ಜಾಗದಲ್ಲೇ ನಡ್ಕೊಂಡು ಹೋಗೋದು. ಅವ್ರು ನುಗ್ಗಿರೋದು ಒಂದೊಂದ್ ಪ್ಲೇಸ್ ಅಲ್ಲ, ಬನ್ನೂರ್ ಸಿಟಿ ಬಿಟ್ಟು
ಒಳಗಿಳಿದು ಕಾವಲಿ ಇಳಿದು ಕಾವಲಿಯಿಂದ ಅಡಕೆ ತೋಟದೊಳಗೆ ನುಗ್ಗಿ ಅಡಕೆ ತೋಟದಿಂದ ಕಬ್ಬನ್ ಗದ್ದೆ ಒಳಗೆ ನುಗ್ಗಿ ಅದರಿಂದ ನಮ್ಮ ಒಳಗೆ ಅಂದ್ರೆ ಬನ್ನೂರು ಕಾವೇರಿ ನದಿಗೆ ಒಂದು ರೋಡ್ ಕನೆಕ್ಟ್ ಆಗುತ್ತೆ. ಆ ರೋಡ್ಗೆ ಹೋಗಿ ಅದೇ ರೋಡ್ ಮುಖಾಂತರ ಸೀದಾ ಅಂದ್ರೆ ಫೇಮಸ್. ಈಗ ದೇವಿ ಅಲ್ಲಿ ಪೂಜೆ ಮಾಡೋದ್ರಿಂದ ದೇವಿ ತೋಪು ಅಂತಾನೆ ಫೇಮಸ್ ಆಗ್ಬಿಟ್ಟೈತೆ ಅದು. ಅಲ್ಲಿಗೆ ಕರ್ಕೊಂಡೋಗಿ ಕರೆಕ್ಟ್ ಆಗಿ ಅವಳು ಎಲ್ಲಿ ಯಾವ ಸ್ಪಾಟ್ ಅಲ್ಲಿ ಬಿದ್ದಿದ್ಲು ಅದೇ ಸ್ಪಾಟ್ ಆಗೆ ಕರ್ಕೊಂಡೋಗಿ ನಿಲ್ಸಿದ ತಕ್ಷಣ ಅವಳನ್ನ ಇಲ್ಲಿಂದ ಈಗ ನೀನ್ ತೋರ್ಸಿದ್ರೆ ಡಿಸೈಡ್ ನಾನು ಮಾಡ್ತಾರೆ. ಇಲ್ಲಿಂದಾನು ನಿನ್ನ ಖುಷಿ ಪಡ್ಸ್ಕೊಂಡು ನಿನ್ನ ಅಂದ್ರೆ ಊರಾಗೆ ದೊಡ್ಡಪ್ಪ ಮಾಡ್ಕೊಂಡು ನೀನ್ ಖುಷಿ ಪಡ್ಸ್ಕೊಂಡ್ ಕರ್ಕೊಯ್ತೀವಿ, ಅಲ್ಲಿಂದ ನೀನ್ ಹೆಂಗೆ ಬೇಜಾರ್ ಮಾಡ್ಕೊಂಡ್ ಬಂದು ಇಲ್ಲಿಂದ ನಿನ್ನ ಖುಷಿ ಪಡ್ಸ್ಕೊಂಡ್ ಹೋಯ್ತೀವಿ ಅನ್ನೋದು ಅವರು ಒಪ್ಕೋತಾರೆ. ಅದೇ ಇದ್ರಲ್ಲಿನೇ ಮಾಡ್ತಾಳೆ. ಅವಳು ಯಾವ ಸ್ಪಾಟ್ ಆಗಿ ಬಿದ್ದು ಅದ್ರಾಗೆ ಇವಾಗೂ ಕೂಡ ಪೂಜೆ ಮಾಡ್ಬೇಕಾದ್ರೆ ಅದೇ ಜಾಗಕ್ಕೆ ಹೋಗಿ ಅವಳನ್ನ ಮುಳುಗ್ಸಿ ತೇಲ್ಸಿ ಎತ್ಕೊಂಡು ಒಂದ್ ಮಂಟಪದಲ್ಲಿ ಕೂರ್ಸಿ ಅವಳಗ್ ಅಲಂಕಾರ ಮಾಡಿ. ಅಂದ್ರೆ ವಿಶೇಷತೆ ಏನು ಅಂತಂದ್ರೆ ತಾಯಿದು ತಗೊಬರ್ತಾರೆ. ಅಂದ್ರೆ ಮುಜರಾಯಿ ಇಲಾಖೆಯಲ್ಲಿ ಸೇರಿರುತ್ತೆ ಅದು. ಅಲ್ಲಿಂದ ತಗೊಂಡ್ ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ. ಅಂದ್ರೆ ಇನ್ನೊಂದು ವಿಷಯ ಅದ್ರಲ್ಲಿ ಏನು ಅಂತಂದ್ರೆ ತಾಯಿ ದೀಪ ಅಂದ್ರೆ ಪೆಟ್ಟಿಗೆ ಒಳಗೆ ಹಾಕಿ ಮಡಗಿರ್ತಾರೆ. ಇವಾಗ ಕಸಿರೋದು ದೀಪ ನೆಕ್ಸ್ಟ್ ವರ್ಷ ನಾವು ಹೋಗಿ ಪೆಟ್ಟಿಗೆ ತೆಗ್ದಾಗ್ಲೂ ಉರಿತಾನೆ ಇರುತ್ತಂತೆ. ಅದು ಯಾವ ರೀತಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಅವ್ರವ್ರ ಪವಾಡ. ಅದಾದ್ಮೇಲೆ ಅಲ್ಲಿಂದ ತಗೊಂಡ್ ಬಂದ್ಮೇಲೆ ತಾಯಿ ಫುಲ್ಲು ಅಂದ್ರೆ ಅದೇ ರೋಡಲ್ಲಿ ತಗೋ ಹೋಗ್ತಾರೆ. ತಾಯಿನ ಯಾವ ರೀತಿ ಕಳುವೆ ಮಾಡ್ಕೊಂಡು ಯಾವ ರೂಟಲ್ಲಿ ತಗೊಂಡೋದ್ರು ಅದೇ ರೂಟಲ್ಲಿ ತಗೋಯ್ತಾರೆ. ಅಂದ್ರೆ ಓಡ್ಕೊಂಡು ಹೋಗ್ತಾರೆ ಅಲ್ಲಿಂದ ಎಲ್ಲಿ ಹೊಳೆ ಗಂಟನು ಓಡ್ತಾರೆ. ಓಡಾದ್ಮೇಲೆ ಸೀದಾ ಹೊಳೆ ಹತ್ರ ಹೋಗಿ ಅಲ್ಲಿ ತಾಯಿನ ಎಲ್ಲ ಪೂರ್ತಿ ಏನು ಅಲಂಕಾರ ಮಾಡಿರ್ತಾರೆ ಅದನ್ನೆಲ್ಲ ಬಿಚ್ಚಾಕಿ ತಾಯಿನ ಹೊಳೆ ಒಳಗೆ ಕರ್ಕೋಗಿ ಮುಳುಗಿಸಿ ಎದ್ದ ತಕ್ಷಣ ತಾಯಿದು ಮುಖ ಏನ್ ನಗೀತಿರುತ್ತೆ ಅದು ಬಾಡುತ್ತೆ. ನಾವು ನೋಡಿದೀವಿ. ಅಂದ್ರೆ ಇಷ್ಟು ಮುಖ ಲಕ್ಷಣವಾಗಿರುತ್ತೆ, ಅಷ್ಟೇ ಬಾಡುತ್ತೆ ಮುಖ. ಬಾಡಾದ್ಮೇಲೆ ಮಂತ್ರ ಸ್ತೋತ್ರ ಕರ್ಕೊಬಂದು ಅಂದ್ರೆ ಅಲ್ಲಿಂದ ಎತ್ಕೊಬಂದು ಮಂಟಪದಲ್ಲಿ ಕುಣಿಸಿ ನೀಟಾಗಿ ಅಲಂಕಾರ ಮಾಡಿ ಮಂತ್ರ ಸ್ತೋತ್ರ ಎಲ್ಲ ಹೇಳಿ ತಾಯಿಗೆ ಖುಷಿ ಪಡಿಸ್ತಾರೆ. ಖುಷಿ ಪಡಿಸಿದ ತಕ್ಷಣ ಅವ್ಳು ಖುಷಿ ಆದ ತಕ್ಷಣ ಅಂದ್ರೆ ಮುಖ ಆಟೋಮೆಟಿಕ್ ಆಗಿ ಅಳ್ಳುತ್ತೆ ಫೇಸು. ಆ ಅಳದಂತ ಮುಖನ ಸಂಭ್ರಮಾಚರಣೆ ಮಾಡೋಕೆ ಅಲ್ಲೇ ಅನ್ನದಾಸೋಹ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ. ಅಲ್ಲಿಂದ ಇನ್ನೂ ಖುಷಿ ಇನ್ನೊಂದೇನು ಅಂತಂದ್ರೆ ಜನಗಳು ಇನ್ನೊಂದ್ ಮಾಡ್ತಾರೆ. ಈಗ ಅಲ್ಲಿಂದ ದೇವಿ ತೋಪಿಂದ ನಮ್ಮೂರ್ಗೆ ಎತ್ಕೊ ಬರೋ ಒಂದು ಜಾಗದಲ್ಲಿ ತಲೆ ಮೇಲೆ ಅದು ಮಣೆ ಮೇಲೆ ಇರೋದು ದೇವ್ರು, ಮಣೆ ಮೇಲೆ ಹಾಕಿರ್ತಾರೆ ದೇವ್ರನ್ನ. ಅದನ್ನ ಅಲಂಕಾರ ಮಾಡಿ ಅಂದ್ರೆ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಆ ತಾಯಿದು ಸ್ವಲ್ಪ ಕ್ಲಿಪ್ಗಳಾಗ್ತಿವಿ, ಮಿಸ್ ಮಾಡ್ದೇನೆ ನೋಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಅದನ್ನ ತಲೆ ಮೇಲೆ ಹಿಂಗ್ ಇಟ್ಕೊಂಡಿರ್ತಾರೆ ಅವರು, ಸರಿನಾ? ಅದು ಮಂಚು ಟೈಪ್ ಇರುತ್ತೆ, ಅಂದ್ರೆ ಸಣ್ಣ ಮಂಚು ತರ ಇರುತ್ತೆ. ಅದನ್ನ ಹಿಂಗೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ, ಅದ್ರ ಕೆಳಗಡೆ ಕೆಲವೊಬ್ಬ ಅವ್ರ ಆಶೀರ್ವಾದ ಪಡಿಕೋಸ್ಕರ ಮಣೆ ಹಾಯ್ಕೊಂಡು ಹೋಯ್ತಾರೆ. ಮಣೆ ಹಾಯ್ಕೊಂಡು ಹೋಗೋದು ಅಂತಂದ್ರೆ ಅವಳು ಒತ್ಕೊಂಡಿರೋ ಜಾಗದಾಗೆ ಅವ್ರ ಕೆಳಗಡೆ ಹಿಂಗ್ ನಡ್ಕೊಂಡು ಹೋಗೋದು. ನಡ್ಕೊಂಡು ಹೋದ್ರೆ ಅವಳ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಗೆ. ಆಮೇಲೆ ನಮ್ಮೂರಿಗೆ ಇನ್ನೊಂದು ಅಂದ್ರೆ ಯಮದ್ರಮ್ಮನ ಜಾತ್ರೆಗೆ ಇನ್ನೊಂದು ಫೇಮಸ್ ಹೆಸರು ಅಂದ್ರೆ ಬಂಡಿ ಹಬ್ಬ. ಅಂದ್ರೆ ಹಸುಗಳನ್ನ ಅಂದ್ರೆ ದನಗಳನ್ನ ಎತ್ತುಗಳನ್ನ ಕಟ್ಟಿ ಗಾಡಿ ಓಡಿಸ್ತಾರೆ ನಮ್ಮ ಆಲಂಡ ಏರಿಯಾ ಹತ್ರ. ಅಂದ್ರೆ ತುಂಬಾ ಅಂದ್ರೆ ಸುತ್ತಮುತ್ತ ಏಳಿಗೆ ಆಯ್ತವೆ ಅಂತ ಅರ್ಥ. ಸುತ್ತಮುತ್ತ ಅಂದ್ರೆ ಆ ಗಾಡಿಗೆ ಯಾವ್ದು ಎತ್ತುಗಳನ್ನ ಕಟ್ತಾರೆ ಆ ಎತ್ತುಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಮೇಲೆ ಅವು ಚೆನ್ನಾಗಿ ಏಳಿಗೆ ಮಾಡ್ತವೆ. ಆಮೇಲೆ ಅವ್ರ ಆಶೀರ್ವಾದ ಇದ್ದಂಗೆ ಇರುತ್ತೆ. ಆಮೇಲೆ ಬಂಡಿ ಹಬ್ಬ ನಡಿಬೇಕಾದ್ರೆ ಅಂದ್ರೆ ಇಲ್ಲಿಂದ ಹೋಗಿ ದೇವ್ರು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿದ ತಕ್ಷಣ ಅಲ್ಲಿಂದ ಅಪ್ಪಣೆ ಕೊಡ್ತಾರೆ, ಬನ್ನೂರಲ್ಲಿ ಹಬ್ಬ ಶುರು ಮಾಡಿ ಅಂದಷ್ಟೇ ಇಲ್ಲಿ ಬಂಡಿ ನಡಿಯಕ್ ಶುರು ಆಗುತ್ತೆ. ಅವ್ರು ಬತ್ತವ್ರೆ ಅಂದ್ರೆ ಬನ್ನೂರಲ್ಲಿ ಬಂಡಿ ನಡೀತಾ ಇರುತ್ತೆ. ಅಲ್ಲಿಂದ ಕರ್ಕೊಂಡ್ ಬರೋದು ಭಯಂಕರ ಲೇಟ್ ಆಗೋಗುತ್ತೆ, ಯಾಕಂದ್ರೆ ತಾಯಿಗೆ ಅಲ್ಲಿಂದ ಪೂಜೆ ಪುನಸ್ಕಾರ ಜಾಸ್ತಿ. ಆಮೇಲೆ ಜನಗಳು ಜಾಸ್ತಿ ಇರ್ತಾರೆ ಅಂತ ಜಾಗಕ್ ನಾವಂತೂ ಹೋಗಿಲ್ಲಪ್ಪ ಒಂದ್ಸಲಿನು. ತುಂಬಾ ಜನ ತಳ್ಳಾಡಕ್ ಬಿಡ್ತಾರೆ. ನಾವು ಬಂಡಿ ನೋಡಿದ್ರು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ ಮಾತ್ರ ಸಾಧ್ಯ, ಯಾಕಂದ್ರೆ ಒಂದ್ಸಲಿ ಈಗ ಈ ವರ್ಷ ಏನಾಯ್ತು ಅಂತಂದ್ರೆ ಫುಲ್ ಏನ್ ಬಂಡಿ ನಡೀತೆ ಫುಲ್ ಬ್ಲಾಕ್ ಆಗೋಯ್ತೆ. ಈ ವರ್ಷ ಅಂದ್ರೆ ಹಬ್ಬ ನಡೆಯೋದು ಯಾವ ವರ್ಷದಲ್ಲಿ ಅಂತಂದ್ರೆ ವರ್ಷಕ್ಕೆ ಫೆಬ್ರವರಿ ಮಾರ್ಚ್ ಮಧ್ಯ ನಡೆಯುವಂತ ಹಬ್ಬ. ಆಮೇಲೆ ಇದು ಮಾಘ ಮಾಸದಲ್ಲಿ ಭರತ ಹುಣ್ಣಿಮೆ ಹೊತ್ತಿಗೆ ಹಬ್ಬ ನಡೀತು ಹಬ್ಬ ಇದು. ಈ ವರ್ಷ ಏನಾಗಿತ್ತು ಅಂತಂದ್ರೆ ಬಂಡಿ ಹಬ್ಬ ನೋಡಿಕ್ ಹೋಗಿದ್ದಾಗ
ನಾನ್ ಹೋಗಿ ಫ್ರಂಟ್ ನಿಂತ್ಕೊಬಿಟ್ಟಿದೀನಿ, ಇವ್ರು ನಾನ್ ಆ ಕಡೆ ಸೈಡ್ ಹಿಂದೆ ನಿಂತ್ಕೊಬಿಟ್ಟವ್ರೆ. ಅತ್ತಿಂದ ಎತ್ತು ಸ್ಪೀಡ್ ಆಗಿ ಬತ್ತಿದ್ದು, ಜಸ್ಟ್ ನಮ್ಗ್ ಗುದ್ರಿಸ್ಕಕ್ ಹೋಗಿ ಅದ್ ತಗೊಂಡ್ರೆ. ಆದ್ರೂನು ನನಗೆ ಒಂದು ಬೇಜಾರೇನು ಅಂತಂದ್ರೆ, ಅದು ಯಮದ್ರಮ್ಮನ್ ಹಬ್ಬದ ದಿವಸ ಮಾಡಿದ್ರೆ ಏನು ಆಗಲ್ಲ ಅಂತ ಅಂತಾರೆ, ಸರಿ, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ನನಗೇನು ಬೇಜಾರು ಅಂತಂದ್ರೆ, ಮೂಕ್ ಪ್ರಾಣಿ ಅವು, ಅವ್ರಿಗೇನು ಆಗಲ್ಲ. ನನ್ಗೆ ಮನ್ಸಲ್ಲಿ ಇರೋದು ಇಷ್ಟೇನೆ, ನಮ್ ಸಂತೋಷಕ್ಕೋಸ್ಕರ ಮೂಕ್ ಪ್ರಾಣಿನ ಈ ರೀತಿ ಎತ್ತಿನ ಗಾಡಿಲಿ ಬೀಳ್ಸುದು. ಆ ಎತ್ತಿನ ಗಾಡಿ ನಾನು ಅವಾಗ ಹೇಳಿದ್ನಲ್ಲ, ನಮ್ ಕಡೆ ಗುದ್ರಿಸ್ ಬತ್ತಿತ್ತು ಅಂತ ಸ್ಪೀಡ್ ಆಗಿ, ಅದು ಹೋಗಿ ಆ ಕಡೆ ಸೈಡ್ ಅಲ್ಲಿ ಎತ್ತಿನ ಗಾಡಿ ಸಮೇತ ಉಳ್ಕೊಬಿಡ್ತು. ಅದ್ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಏನು ಅಂದ್ರೆ, ಇದು ಹಬ್ಬ ಅಂದ್ರೆ ಆಗಿಂದನೂ ಇದೇ ರೀತಿ ನಡ್ಕೊಂಡ್ ಬಂದಿರೋದು. ಈಗಾದ್ರೆ ಸೇಫ್ಟಿಗೆ ಸುತ್ತ ಹಾಕ್ತಾರೆ, ಅಂದ್ರೆ ಕಂಬಿಗಳನ್ನ ಇಡ್ತಾರೆ. ಆಗ ಹಗ್ಗ ಕಟ್ತಿದ್ರಂತೆ. ಬಂಡಿ ಓಡುತ್ತೆ, ಸುತ್ತ ಕಂಬಿಗಳು ಹಾಕ್ತಾರೆ. ಮೊದ್ಲು ಅಂದ್ರೆ ಇದಕ್ಕೊಂದ್ 5-6 ವರ್ಷದ ಹಿಂದೆ ನಾನ್ ಚಿಕ್ಕವನಾಗಿದ್ದಾಗ ನೋಡ್ತಿದ್ದಾಗ ಯಾವ ಕಂಬಿನೂ ಇಲ್ಲ, ಏನು ಇಲ್ಲ. ಹಗ್ಗ ಹಾಕ್ತಿದ್ರು, ಈ ಕಡೆ ಇಲ್ಲ ಅಂತಂದ್ರೆ ಹಂಗೆ ಬಿಟ್ಟು. ನಮ್ಗೆ ಸ್ಯಾಂಪಲ್ ಯಾವ ರೀತಿ ಅನುಭವ ಆಗದೆ ಅಂದ್ರೆ, ನಿಂತ್ಕೊಂಡ್ ನೋಡ್ತಾ ಇದೀವಿ, ನಾನು ನಮ್ಮ ಅಜ್ಜಿ ತಂಗಿ ಮಗ ನಿಂತ್ಕೊಂಡ್ ನೋಡ್ತಾ ಇದೀವಿ, ಎತ್ತು ನಮ್ದಿಕ್ಕೆ ಬಂದ್ಬಿಡ್ತು. ಅದೇ ರೀತಿ ನನಗೂ ಆಗಿದ್ದು. ಏಕಾಏಕಿ ಬಂದು ನಾನ್ ಪಾರಾದೆ, ಅಂದ್ರೆ ನಾನ್ ಜಂಪ್ ಆಗ್ಬಿಟ್ಟೆ. ಜಂಪ್ ಆದ ನಮ್ಮ ಅಜ್ಜಿ ತಂಗಿ ಮಗ ಅಂದ್ರೆ ರಾಜೇಶ ಅಂತ ಅವನ ಹೆಸರು, ಅವ್ನ್ ಗಾಡಿ ಹಂಡಲ್ ಸಿಗಾಕಬಿಟ್ಟ. ಅಂದ್ರೆ ಅವ್ನಿಗೆ ಏನು ಆಗ್ಲಿಲ್ಲ, ಸಣ್ಣ ಬೆಳ್ಳೆನೋ ಏಟಾಯ್ತು ಅಷ್ಟೇ. ಅಂದ್ರೆ ಸಣ್ಣವನು ಅಲ್ವಾ, ಗಾಡಿ ಮಧ್ಯದಲ್ಲಿ ನೂಟ್ಲಾಗ್ಬಿಟ್ಟು. ಅವತ್ತಿಂದ ನಾವ್ ಹತ್ರಕ್ಕೆ ಹೋಗಿಲ್ಲ. ಈ ಸೇಫ್ಟಿ ಆಗಿ ಆಗ್ತಾರೆ ಅನ್ಬಿಟ್ಟು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಎತ್ತೊಂದು ಮೂಗ್ ದಾರ ಹಿಂಗ್ ಹಿಡ್ಕೊಂಡು ಜೊತೆಗೆ ಓಡೋಯ್ತಾರೆ. ಅಕಸ್ಮಾತ್ ಸ್ಲಿಪ್ ಆಗಿ ಬಿದ್ದು ಗಾಡಿ ಚಕ್ರಕ್ ಸಿಗಾಕೊಂಡು, ಇಲ್ಲ ಎತ್ತನ್ ಕಾಲಕ್ ಸಿಗಾಕೊಂಡ್ಬಿಟ್ಟು ಏನಾರ ಒಂದ್ ಹೆಚ್ಚು ಕಮ್ಮಿ ಇದ್ರೆ ಅನ್ನೋದೊಂದು ನನಗೆ. ಆಮೇಲೆ ಈ ವರ್ಷದಲ್ಲಿ ಒಂದು 2-3 ಏಟ್ ಆಯ್ತು. ಪ್ರತಿ ವರ್ಷ ಏಟ್ ಹಾಕಿ ಆಗುತ್ತೆ ಯಾರಿಗಾದ್ರು, ಇಂಥವ್ರಿಗೆ ಏಟ್ ಆಗುತ್ತೆ ಅಂತೇನಿಲ್ಲ. ಪ್ರತಿ ವರ್ಷ ಅದು ಹಬ್ಬ ನಡಿಬೇಕಾರೆ ಅವ್ರದ್ದು ಉತ್ಸಾಹ ಇರುತ್ತೆ, ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಹಾಗೆ ಐತೆ. ಅದರಿಂದಾಗಿ ಬಂಡಿಯಲ್ಲಿ ಅತ್ತಿಂದ ತಾಯಿನ ಎಷ್ಟು 9 ಗಂಟೆ 10 ಗಂಟೆ ಐತೆ ಅನ್ಕೊಳ್ಳಿ, ಅಷ್ಟೊತ್ತಿಗೆ ಬಂಡಿ ಮುಗ್ದೋಗಿರುತ್ತೆ. ಬಂಡಿ ಮುಗ್ದೋದ್ಮೇಲೆ ತಾಯಿನ ಕರ್ಕೊಬರ್ತಾರೆ. ಅಲ್ಲಿಂದ ಮೆರವಣಿಗೆ ಫುಲ್ ಜೋರ್ ಇರುತ್ತೆ, ಪಟಾಕಿ ಎಲ್ಲ ವಾಡುದು. ನೈಟ್ ಎಲ್ಲ ಯಾರು ನಿದ್ದೆ ಮಾಡಲ್ಲ ಮಾತ್ರ ಒಂದು 15 ದಿನಕ್ಕಂತ ಕರೆಕ್ಟಾಗಿ ನಿದ್ದೆ ಇರಲ್ಲ ಅನ್ಕರಿ. ಜಾತ್ರೆ ನನ್ ಹೋದ್ ವರ್ಷ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಹೋದ್ ವರ್ಷ ನಾನ್ ಕರೆಕ್ಟ್ ಆಗಿ ಹಬ್ಬನೇ ಮಾಡಿಲ್ಲ. ಆಮೇಲೆ ನಂದು ಪೀರಿಯಡ್ಸ್ ಪ್ರಾಬ್ಲಮ್ ಬೇರೆ ಇತ್ತು, ಸೊ ಅದರಿಂದ ಹಬ್ಬ ಮಾಡಕ್ಕಾಗಿಲ್ಲ. ಈ ವರ್ಷ ತುಂಬಾ ಎಂಜಾಯ್ ಮಾಡಿದೆ. ಇನ್ನೊಂದೇನು ಅಂತಂದ್ರೆ, ಈ ಹಬ್ಬದಲ್ಲಿ ಸಡನ್ ಆಗಿ ಏನಾದ್ರು ಹಬ್ಬ ಇನ್ನ 3 ದಿನ 4 ದಿನ ಅಂದೆ ಅನ್ನೋಂಗೆ, ಅದಕ್ಕೂ ಮುಂಚೆ ಏನಾದ್ರು ಪೀರಿಯಡ್ಸ್ ಆದ್ರೆ, ಮುತ್ತೈದೆಯರಾದ್ರೆ ಒಂದ್ 5 ದಿನ 4 ದಿನಕ್ಕೆ ಸರಿ ಹೋಗ್ಬಿಡುತ್ತೆ. ಈ ಮದ್ವೆ ಆಗದೆ ಕನ್ಯಾದಿರ್ ಇರ್ತಾರಲ್ಲ, ಅಂತವ್ರಿಗೆ 9 ದಿನ ತಗೊಳತಂತೆ. ಆಗಿನ ಕಾಲದಾಗೆ ಹೊರಗಡೆ ಆಗ್ಬಿಟ್ರೆ ಅವ್ರನ್ನ ಕಾಡಲ್ಲಿ ಇರಿಸ್ತಿದ್ರಂತೆ. ಇಲ್ಲಿ ಆ ರೀತಿ ಹೇಳ್ತಾರೆ ಜನಗಳು, ಕಾಡಲ್ಲಿ ಇರಿಸ್ತಿದ್ರಂತೆ. ಆಮೇಲೆ ಜೊತೆಗೆ ಅವ್ರ ಮನೆಯವ್ರನ್ನ ಯಾರನ್ನಾರು ಆ ಗುಡ್ಸ್ಲು ಮಾಡ್ಕೊಂಡು ಇರ್ತಿದ್ರಂತೆ. ಹೊರಗಡೆ ಆದವರು ಮನೆಯೊಳಗೆ ಅಂದ್ರೆ ಊರೊಳಗಡೆ ಇರ್ಬಾರ್ದು ಅವಳ ಹಬ್ಬ ಮಾಡೋ ಟೈಮ್ಗೆ ಅಂತ. ಮುತ್ತೈದೆಯರಿಗೆ ಏನು ಪ್ರಾಬ್ಲಮ್ ಇಲ್ವಂತೆ ಒಟ್ನಲ್ಲಿ. ಈಗ ಅಲ್ಲಿಂದ ದೇವಿನ ಕರ್ಕೊಂಡ್ ಬಂದ್ಮೇಲೆ ಅಲ್ಲಿಂದ ಮೆರವಣಿಗೆ ಆಗಿ ಕರೆಕ್ಟ್ ಆಗಿ ಬಂಡಿ ಸ್ಟಾರ್ಟ್ ಆಯ್ತದಲ್ಲ, ಆ ಎಂಡಲ್ಲಿ ದೇವಿ ನಿಂತ್ಕತಾಳೆ. ಅವಳು ಖುಷಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಲ್ಲಿ ಶುರು ಮಾಡಿದ್ರೆ ನೆಕ್ಸ್ಟ್ ಬಂಡಿ ನಿಲ್ತಿರುತ್ತಲ್ಲ, ಅಂದ್ರೆ ಅಲ್ಲೂ ಒಂದ್ ಮಂಟಪ ಐತೆ ಅವಳದು. ನೈಟ್ ಎಲ್ಲ ಪೂಜೆ ನಡೆಯುತ್ತೆ ಆ ಜಾಗದಲ್ಲಿ. ಅವಳಿಗೆ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಏಕಾಏಕಿ ಓಡ್ತಾ ಇರೋದೇ, ಸುಮ್ನೆ ಎಲ್ಲೂ ನಿಂತ್ಕೊಳಲ್ಲ. ಮುಂದೆ ನ್ಯಾರ ಅಂದ್ರೆ ಹಾಲನ್ ಡೈರಿ ಒಂದ್ ಹತ್ರ ಸ್ವಲ್ಪ ದೂರ ಐತೆ. ಅಲ್ಲಿಂದ ಏಕಾಏಕಿ ಕರೆಕ್ಟಾಗಿ ಮಂಟಪದ ಹತ್ರ ಹೋಗಿ ನಿಂತ್ಕೊಂಡು ಅಲ್ಲಿ ಕುಣಿಸಿದ ಮೇಲೆ ಪೂಜೆ ಶುರು ಆಯ್ತೆ. ಪೂಜೆ ಆದ್ಮೇಲೆ ಅದರದ್ದೊಂದು ಕೆಲವೊಂದು ಕ್ಲಿಪ್ಸ್ಗಳವೆ, ಒಂದು ಅದರದ್ದೇ ಆದಂತ ಸಾಂಗ್ನು ಮಾಡಿದೀವಿ. ಅಲ್ಲಿ ಎಲ್ಲ ಮೆರವಣಿಗೆ ಆಗಿ ಪೂಜೆ ಗೀಜೆ ಎಲ್ಲ ನೈಟ್ ನಾವು ಕೂಡ ಪೂಜೆ ಮಾಡ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು 1 ಗಂಟೆ 2 ಗಂಟೆ ಗಂಟ. ಇನ್ನೊಂದೇನು ಅಂತಂದ್ರೆ, ಅದೇ ನಾನು ಹೇಳುದ್ನಲ್ಲ, ಹೊಸ ತಗೊಂಡ್ ಮೀಸ್ಲು ನೀರ್ ತಗೊಂಡಾಗ ಪೂಜೆ ಗೀಜೆ ಮಾಡ್ಬೇಕು ಮನೇಲಿ ಅಂತ, ಅಷ್ಟೊತ್ತಿಗೆ ಹೊಂಟೋಗ್ಬಿಡ್ತೀನಿ ನಾನು. ಜನ ಇರ್ತಾರೆ ಅಂತ ಅಂದ್ಬಿಟ್ಟು ಎಳ್ನೀರ್ ಹಿಡ್ಕೊಂಡು ಅಷ್ಟೊತ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಮನೇಲಿ ಆರಾಮಾಗಿ ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಆರಾಮಾಗಿರ್ಬೋದು. ಆಮೇಲೆ ಸಂಜೆ ಆಯ್ತಲಿ ಎಲ್ಲ ನಾವು ಹೋಗ್ಬೋದು. ಆಮೇಲೆ ಮಾಮೂಲಿ ಎಲ್ಲ ಅಂದ್ರೆ ಗ್ರಾಮ ದೇವತೆ ಹಬ್ಬ ಆಗೋದ್ರಿಂದ ಎಲ್ಲ ಒಂದೊಂದು ವಹಿಸ್ಕೊಂಡಿರ್ತಾರೆ, ಬೆಳ್ಳಿ ರಥೋತ್ಸವ ಅದು ಇದು ಅಂತ. ಅಂದ್ರೆ ಯಾವ ಟೈಮಲ್ಲಿ ನಡೆಯುತ್ತೆ ಅಂತಂದ್ರೆ, ಯಾವ ದಿನ ದೇವಿಗೆ ಗ್ಯಾಪ್ ಇರುತ್ತೆ ಅಂದ್ರೆ, ನಮ್ಮೂರಲ್ಲಿ ಈ ದೇವಿಗೆ ಜಾಸ್ತಿ ಫೇಮಸ್ ಅಂತಂದ್ರೆ ಒಂದು ಬಂಡಿ ಹಬ್ಬ, ಇನ್ನೊಂದು ತೇರು, ಲಾಸ್ಟ್ನೇದು ತೆಪ್ಪ. ಇವ್ 3 ಮಾತ್ರ ಫೇಮಸ್ಸು.
ಇವು ಮೂರುವೆ ಯಾವ್ಯಾವ ದಿನದಲ್ಲಿ ನಡೆಯುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ನಾವು ಮೂರು ನಡೆಯೋ ಅದೇನ್ ನಡೆಯುತ್ತೆ ಆ ಮೂರು ಮಾತ್ರ ತೇರ್ ಮಾತ್ರ ಭಾನುವಾರ ನಡೆಯೋದು. ಇನ್ ಮಿಕ್ಕಿದ ಏನ್ ದಿನ ಗ್ಯಾಪ್ಗಳಿರ್ತವೆ ಆ ದಿನಗಳಲ್ಲಿ ಈ ಬೆಳ್ಳಿ ರಥೋತ್ಸವ ಅವರು ಇವರು ವಹಿಸ್ಕೊಂಡು ಮಾಡ್ತಾರೆ. ಅದಾದ್ಮೇಲೆ ತೇರ್ ನಡೀತೆ. ಹೇಳು, ತೇರ್ ನೋಡ್ತೀಯಲ್ಲ ಅದ್ರ ಬಗ್ಗೆ. ತೇರು ನೋಡಿದೀನಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಅಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಗೊಂಬೆ. ನನ್ ವೀರಗಾಸೆ ನೋಡೋದಂದ್ರೆ ನನ್ಗ್ ಬಾರಿ ಇಷ್ಟ. ಅದೇನೋ ನನಗೆ ಹುಚ್ಚು ವೀರಗಾಸೆ ಅಂತಂದ್ರೆ. ಅದು ತೇರಾಗಿದ್ ನಾಳೆಗೆ ತೆಪ್ಪೋತ್ಸವ, ಅದು ಕೊನೆ ಹಬ್ಬ ನಮ್ಗೆ. ಕೊನೆ ಹಬ್ಬ ಅಂತಂದ್ರೆ ಅವಳದು ಕೊನೆ ಹಬ್ಬ ನಮ್ಗೆ. ಯಮದ್ರಮ್ಮ ತಾಯಿದು ಅದು ಅಂದ್ರೆ ತೆಪ್ಪ ಲಾಸ್ಟ್. ತೆಪ್ಪೋತ್ಸವ ಮಾಡ್ಬೇಕಾದ್ರೆ ಇಲ್ಲಿ ಮಾಕ್ನಳ್ಳಿ ಕೆರೆ ಅಂತ ಐತೆ. ಅದನ್ನ ನಾನು ಯಾವಾಗಾದ್ರೂ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಆಗೆ. ತೆಪ್ಪೋತ್ಸವ ಮಾಡ್ಕೊಂಡು ಅದು ಚೆನ್ನಾಗೈತೆ. ಕರ್ಕೊಂಡು ಹೋಗಿ ತೆಪ್ಪ ಅಂದ್ರೆ ಸುತ್ತ ಹಳ್ಳಿ ಏನೈತೆ ಅಷ್ಟು ದೊಡ್ಡ ಕೆರೆ ಇರೋದು, ಅಂದ್ರೆ ಸುತ್ತ ಹಳ್ಳಿ ಐತೆ ಒಟ್ನಲ್ಲಿ. ಅಲ್ಲಿಗೆಲ್ಲ ಹೋಗಿ 3 ಸುತ್ತು ಪೂಜೆ ಮಾಡಿಸ್ಕೊಂಡು ಬಂದು ಒಂದ್ ಮಂಟಪದಲ್ಲಿ ಕೂರ್ಸಿ ಆಮೇಲೆ ನಿಧಾನಕ್ಕೆ ಅವಳನ್ನ ಒಂದು ಗಾಡಿಲಿ ಎಳ್ಕೊ ಹೋಯ್ತಾರೆ. ತೇರು, ಚಿಕ್ಕ ತೇರು ಅವ್ರದ್ದು. ತೇರಲ್ಲಿ ದೊಡ್ಡ ಗ್ರ್ಯಾಂಡ್ ಆಗಿ ಮೆರವಣಿಗೆ. ಅವತ್ ಮಾತ್ರ ನನ್ನಂತೂ ಗಂಡ್ ಮಕ್ಳು ನಮಸ್ಕಾರ. ನನಗೆ 12:30 1 ಗಂಟೆ ಗಂಟ ಅವ್ರ ಪಲ್ಲಕ್ಕಿ ಉತ್ಸವ 10 ಗಂಟೆ ಅವ್ಳ ಹಿಂದೆನೆ ಇರ್ತೀವಿ ನಾವು. ಅಂದ್ರೆ ಇವ್ರು ನನ್ನ ತೆಪ್ಪ ತೋರಿಸ್ಬಿಟ್ಟು ಕರ್ಕೊಬಂದ್ ಮನೆಗ್ ಬಿಟ್ಬಿಡ್ತಾರೆ. ಇವ್ರು ಆರಾಮಾಗಿ ಅವ್ರು ದೇವ್ರ ಜೊತೆಗೆ ಬರ್ತಾರೆ. ಗಣಪತಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಫೋನ್ ಮಾಡ್ತಾರೆ, ಬರ್ತಾ ಇದೀನಿ ಅಂತ ಅನ್ಬಿಟ್ಟು. ಅಂದ್ರೆ ಅವತ್ ಆ ದಿನ ಮಾತ್ರ ಇನ್ನೊಂದೇನು ಅಂತಂದ್ರೆ ಇಲ್ಲಿಗೆ ಏನು ಮಾಕ್ನಳ್ಳಿಯಿಂದ ಬನ್ನೂರ್ ಗಂಟ ಐತೆ ರೋಡ್ ಆಲ್ಮೋಸ್ಟ್ ಬ್ಲಾಕ್ ಇರುತ್ತೆ. ಬ್ಲಾಕ್ ಅಂದ್ಮೇಲೆ ಅನ್ನದಾನ ಭಕ್ತಾದಿಗಳು ಜಾಸ್ತಿ. ಇನ್ನೊಂದೇನು ಅಂತಂದ್ರೆ ಇವ್ರು ಬಂದು ಫೋನ್ ಮಾಡ್ತಾರೆ ನನ್ಗೆ. ಫೋನ್ ಮಾಡಿದ ತಕ್ಷಣ ನಾನು ಅಷ್ಟೊತ್ತಿಗೆ ರೆಡಿ ಆಗ್ಬಿಟ್ಟಿರ್ತೀನಿ. ಇಲ್ಲಿ SRA ಬೇಕರಿ ಹತ್ರಕ್ಕೆ ಬಂದ್ಬಿಟ್ಟು ಕರ್ಕೊಂಡ್ ಹೋಯ್ತಾರೆ. ಅಲ್ಲಿ ಅಡ್ಗೆ ಗಿಡ್ಗೆ ಮಾಡಿರ್ತಾರೆ, ವಹಿಸ್ಕೊಂಡಿರ್ತಾರೆ, ಅರಕೆ ಹೊತ್ಕೊಂಡಿರ್ತಾರೆ ಮಾಡ್ಬೇಕು ಅಂತ ಅನ್ಬಿಟ್ಟು. ಅವರೆಲ್ಲಾನು ಟ್ರ್ಯಾಕ್ಟರ್ ಅಲ್ಲಿ ಅನ್ನಗಿನ್ನ ಮಾಡಿ ಇಟ್ಕೊಂಡು ಒಂದು ಬೇಷನಾಗೆ ದೊಡ್ಡ ಬೇಷನಾಗೆ ತುಂಬಿಟ್ಟಿರ್ತಾರೆ. ನಮ್ಮ ಹೌಸಿಂಗ್ ಬೋರ್ಡ್ ಜನ ಎಲ್ಲಾನು SRA ಬೇಕರಿ ಮುಂದೆ ನಿಂತಿರ್ತೀವಿ, ಅವಳಿಗೆ ಕಾಯ್ಕೊಂಡು ಆರತಿ ಹಿಡ್ಕೊಂಡು. ಅಲ್ಲಿಂದ ದೊಡ್ಡದಾಗ ಮೆರವಣಿಗೆ ಆಗಿ ಅಂದ್ರೆ ಅವ್ರು ಬರೋಷ್ಟೊತ್ತಿಗೆ ತಿನ್ಕೊಬಿಟ್ಟಿರ್ತೀವಿ. ಅಲ್ಲಿ ಬರೋದು ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಇರ್ಬೋದು ಅಷ್ಟೇ. 1.5 ಕಿಲೋಮೀಟರ್, 1-2 ಕಿಲೋಮೀಟರ್, 1-2 ಕಿಲೋಮೀಟರ್ ಆಗ್ಬೋದು. 2 ಕಿಲೋಮೀಟರ್ಗೆ ಅಲ್ಲಿ 5:30 ಎತ್ತಿದ್ರೆ ಬಂದು ಹಾಸ್ಪಿಟ್ಲ್ ಹತ್ರ ಪಲ್ಲಕ್ಕಿ ಉತ್ಸವ ಹತ್ತಷ್ಟೊತ್ತಿಗೆ 1 ಗಂಟೆ ಐತೆ. ಅಂದ್ರೆ 6 ಅವರ್ ಬರೀ 2 ಕಿಲೋಮೀಟರ್ ಪೂಜೆ ಪುನಸ್ಕಾರ ದಾನ ಎಲ್ಲ ಅದ್ದೂರಿಯಾಗಿ ನಡೀತೆ. ಅದಾದ್ಮೇಲೆ ಅಲ್ಲಿಂದ ಕರ್ಕೊಂಡ್ ಬಂದು ಪಲ್ಲಕ್ಕಿ ಉತ್ಸವ ಯಾರು ಮಾಡೋದು ಅಂತಂದ್ರೆ ಅಲ್ಲಿ ಬನ್ನೂರಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಪಲ್ಲಕ್ಕಿ ಉತ್ಸವಕ್ಕೆ ಹತ್ಸಾದ್ಮೇಲೆ ನಾವು ನೈಟ್ ನಿದ್ದೆಗೆಡಲ್ಲ ಅಂದ್ಬಿಟ್ಟು ಅವರು ಅಲ್ಲಿ ಬನ್ನೂರಲ್ಲಿ ತುಂಬಾ ಜನ ಸೇರಿರ್ತಾರೆ, ಅವರು ಕಂಟಿನ್ಯೂ ಮಾಡ್ಕೊ ಹೋಗ್ತಾರೆ. ಅಲ್ಲಿಂದ ನಾವು ವಾಪಸ್ ಮನೆಗ್ ಬಂದ್ಬಿಡ್ತೀವಿ. ವಾಪಸ್ ಮನೆಗ್ ಬಂದ್ಬಿಡ್ತೀವಿ ಅನ್ನೋಕ್ಕೂ ಮುಂಚೆ ಇನ್ನೊಂದ್ ಐತೆ ಕೇಳಿಸ್ಕೊಳ್ಳಿ. ಇವ್ನ್ ಹೇಳ್ತಾನೆ ಪಲ್ಲಕ್ಕಿ ಉತ್ಸವಕ್ಕೆ ಅಂದ್ರೆ ತಗೊಂಡ್ ಹೋಯ್ತಾ ಇರ್ತಾರೆ ಅವರು. ಅಂದ್ರೆ ದೇವ್ರನ್ನ ಇಲ್ಲಿ ಗಂಟ ಕರ್ಕೊ ಬಂದಾದ್ಮೇಲೆ ಇಲ್ಲಿ ದೇವ್ರಿಗೆ ಎಲ್ಲಾನು ಪೂಜೆ ಗೀಜೆ ಮಾಡ್ಬಿಟ್ಟು ಎಲ್ಲಾರುನು ಅವ್ರವ್ರ ಮನೆಗ್ ಬಂದ್ಬಿಡ್ತೀವಿ. ನಾವು ಕೂಡ ಊಟಕ್ ಮಾಡ್ಕೊಂಡ್ ಬಂದಿರ್ತೀವಿ. ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಅವರು ರಸ್ತೆ ಕಾವಲಿ ಹತ್ತತ್ರ ಹೋಯ್ತಾ ನಮ್ಗೆ ಯಾರ ಅಲ್ಲಿ ಗುರುತು ಪರಿಚಯ ಇರೋರು ಯಾರಿಗಾರ ಫೋನ್ ಮಾಡ್ಕೊಂಡು ಹೋಗುದು. ಯಾಕಂತಂದ್ರೆ ತಿರುಪುನ ಹೋಗಿ ಪಲ್ಲಕ್ಕಿ ಉತ್ಸವ ನೋಡಕ್ಕೋಸ್ಕರ ಹೋಗಿ ನಮ್ ಹುಡುಗರುಗಳು ಸುತ್ತಮುತ್ತ ಹುಡುಗರು ಎಲ್ಲರೂ ಸೇರ್ಕೊಂಡು ಹೋಯ್ತಿವಿ. ಕೊನೆ ದಿನ ಅವಳ ಪಲ್ಲಕ್ಕಿ ಉತ್ಸವನು ಕೂಡ ಚೆನ್ನಾಗಿ ಮಾಡ್ತಾರೆ. ಹಬ್ಬಾಚರಣೆ ಮಾಡುವಂತ ಕೊನೆ ದಿನ, ಕೊನೆ ಗಳಿಗೆ ಅದನ್ನ ಕಣ್ ತುಂಬ್ಕೊಂಡು ಅಲ್ಲಿಂದ ಹೊಟ್ರೆ ಅದ್ರ ನಾಳೆಗೆ ತಂಪು. ತಾಯಿನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಅಷ್ಟ್ ದಿನದಿಂದ ಮಾಡ್ಕೊ ಬಂದಿರೋದ್ರಿಂದ ಅವಳು ಸುಸ್ತಾಗಿರ್ತಾಳೆ ಅಂತ ಅವತ್ತಿನ ದಿನ ತಂಪು ಮಾಡ್ತಾರೆ. ತಂಪು ಮಾಡಿ ಅವಳಿಗೆಲ್ಲ ಅವ್ರದ್ದು ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಅವರು ನಾವು ಪಲ್ಲಕ್ಕಿ ಉತ್ಸವ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ತೀವಿ. ಎಳ್ಕೊಂಡ್ ಹೋಗುದೆಲ್ಲಾನು ನಾವ್ ಯಾವತ್ತೂ ನೋಡಿಲ್ಲ. ಯಾಕಂದ್ರೆ ಟೈಮ್ ಆಗ್ಬಿಟ್ಟಿರುತ್ತೆ ಅಷ್ಟೊತ್ತಲ್ಲಿ. 3 ಗಂಟೆ ಆಗಿರೋದು ಉಂಟು. 1 ಗಂಟೆ ರಾತ್ರಿಲೂ ಜನ ಅಯ್ಯೋ ಅಂತ ಜನ ಸೇರಿರ್ತಾರೆ. ನಾನು ಅವಾಗೆ ಅನ್ನಲ್ಲ ಫಸ್ಟೇನೆ ನಿಮ್ಗೆ ಯಮದ್ರಮ್ಮನ್ ಚೌಕ ಅನ್ಕೊಂಡು ಆ ಪಲ್ಲಕ್ಕಿ ಉತ್ಸವ ನೋಡ್ಕೊಂಡು ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಹಿಂಗ್ ಆಡ್ಕೊ ಬರೋದು. ಪಟಾಕಿಗಳಲ್ಲಿ ಹೊಡಿತಾರೆ ತರ್ಸಿ, ಅವರು ಡಿಫ್ರೆಂಟ್ ಆಗಿರೋ ಪಟಾಕಿ ತರ್ಸಿ ಹೊಡಿತಾರೆ. ಆ ಪಟಾಕಿಗಳು ನಾವು ಸಿಗಲ್ಲ ಆತರ. ಅಂದ್ರೆ ತಮಿಳ್ನಾಡಿಂದ ತರಿಸಿ ಪಟಾಕಿ ಹೊಡಿಯೋದು. ಅದಾದ್ಮೇಲೆ ಅವ್ರಿಗೆ ಅಂತ ಸಪ್ರೇಟ್ ಪಟಾಕಿಗಳನ್ನೇ ತಗೊಬಂದ್ ಮಡಿಕೊಂತಾರೆ. ತಂಪೆಲ್ಲ ಆದ್ಮೇಲೆ ತಾಯಿ ಬೆಳಿಗ್ಗೆ ಅಷ್ಟೊತ್ತಿಗೆ ಒಯ್ತಾರೆ, ಕರ್ಕೊಂಡು ಹೋಗ್ತಾರೆ ಮುಜರಾ ಇಲಾಖೆಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಅಂದ್ರೆ ತಂಪು ನಾಳೆ ಮಾರಿ ಹಬ್ಬ ನಡೆಯುತ್ತೆ. ಅಂದ್ರೆ ಕುರಿ ಕೋಳಿ ಕೂದು ಚಿಕನ್ ಕುರಿ ಕೋಳಿ ಕೂದು ಬನ್ನೂರಲ್ಲಿ ಹಬ್ಬ ಮಾಡ್ತಾರೆ.
ತಂಪು ಅವತ್ತೊಂದ್ ದಿವಸ ನಾಳೆ ಏನಾಯ್ತು ಅದ್ರ ನಾಳೆ ಅಂತಂದ್ರೆ ಬೆಳಗ್ಗೆ ತಾಯಿನ ಕರ್ಕೊಂಡು ಹೋಗ್ಬೇಕಾರೆ ಮಾರಮ್ಮನ ದೇವಸ್ಥಾನ ಮುಂದೆ ನಿಲ್ಲಿಸ್ತಾರೆ. ಆಪೋಸಿಟ್ ಆಗಿ ಇಟ್ಕೊಂಡಿರ್ತಾರೆ ನಿಲ್ಲಿಸಿದಾಗ ದೇವ್ರನ್ನ. ಅಂದ್ರೆ ತಾಯಿ ಮಾತು ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾನು ಬಂದು ನನ್ನ ಹಬ್ಬ ನನ್ನ ಜನರನ್ನೆಲ್ಲ ನಾನು ನೋಡಿ ಖುಷಿ ಪಡ್ಕೊಂಡು ಓಡ್ತಾ ಇದ್ದೀನಿ. ನೀನ್ ನನ್ನ ಇಷ್ಟ ದಿನ ಕಾದಿದ್ಕೆ ನನ್ನ ಕಡೆಯಿಂದ ಕೃತಜ್ಞತೆ ಅಂತ ಹೇಳಿ ತಾಯಿನ ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಇನ್ಮೇಲಿಂದ ಈ ಊರ್ ಮಾರಮ್ಮ ಜವಾಬ್ದಾರಿ ನೀನೇ ನಿಂದು. ನೋಡ್ಕೋಬೇಕು. ಅಂದ್ರೆ ನೆಕ್ಸ್ಟ್ ಹಬ್ಬ ಬರೋ ಗಂಟನು ಮಾರಮ್ಮನೆ ಈ ಊರಿಗೆ ಕಾವಲು. ಕಾವಲು ಈ ಊರಲ್ಲಿ ಮಾರಮ್ಮನ ದೇವಸ್ಥಾನ ಯಾವಾಗ- ರೋಡ್ ಮಾಡ್ಬೇಕು ಅಂತ ಬೀಳ್ಸ್ಬಿಟ್ಟಿದ್ರು. ಅಂದ್ರೆ ಅದು ಊರವರೆಲ್ಲ ಅಡ್ಡಿ ಹಾಕಿದ್ರು, ಬೀಳ್ಸ್ಬಿಟ್ಟಿದ್ರು. ನೈಟ್ ಆನ್ ನೈಟು JCP ತಂದು ಉಂಟಿಸ್ದಾಗ JCP ಓಡಿಸ್ತಿದ್ದವನು ಉಳ್ಗಾಲ ಇಲ್ಲ. ಆಮೇಲೆ ಊರಲ್ಲಿ ಮಾರಮ್ಮನ ದೇವಸ್ಥಾನ ಇದ್ದದಕ್ಕೆ ಡೈಲಿ ಒಂದೊಂದು ಸಾವು, ಯಾವುದೇ ರೀತಿನಾರ ಆ ರೀತಿ ಎಲ್ಲ ನಡೀತಿತ್ತು. ಅದಾದ್ಮೇಲೆ ತಾಯಿನ ಹೋದಾದ್ಮೇಲೆ ಮಾರಿ ಹಬ್ಬನು ಜೋರಾಗಿರುತ್ತೆ. ಕಡ್ದು ಏನಾದ್ರ ನಾಳೆ ಮರಿಗಳು ನೋಡು. ಅವ್ರಿಗೂ ಕೂಡ ಮಾರಿ ಹಬ್ಬದ ದಿವಸ ಅವ್ರಿಗೂ ಕೂಡ ಎಳ್ನೀರ್ ತಗೊಂಡ್ ಹೋಗ್ಬೇಕು. ಅವ್ರು ತಂಪ್ ಮಾಡ್ಬೇಕು, ಯಾಕಂದ್ರೆ ಊರ್ ಕಾದಿರ್ತಾರೆ. ಇವಾಗ ಅದು ಮಾರಮ್ಮನು ಕೂಡ ನಮ್ಮನೆ ದೇವ್ರು, ಆದ್ರೆ ನಮ್ಗೆ ಬಿಸ್ಲು ಮಾರಮ್ಮನ್ ಅಂದ್ರೆ ಎಲ್ಲರೂ ಒಂದೇನೆ. ಎಲ್ಲಾ ದೇವತೆಗಳು ಒಂದೇ. ನಮ್ ಮನೆ ದೇವ್ರಾಗಿರೋದ್ರಿಂದ ನಾವು ಮೊಸರನ್ನ ಮಾಡ್ಕೊಂಡು ಹೋಗ್ಬೇಕು, ಆದ್ರೆ ನಾವ್ ಎಳ್ನೀರ್ ತಗೊಂಡ್ ಹೋಯ್ತೀವಿ ಅಷ್ಟೇ. ಎಳ್ನೀರ್ ತಗೋಗಿ ತಂಪ್ ಮಾಡಿ ಒಂದ್ ಕೋಳಿ ಕುಯ್ಕೊಂಡು ಬಲಿ ಕೊಟ್ಕೊಂಡು ಅಲ್ಲಿಂದ ತಂದು ಹಬ್ಬ ಗಿಬ್ಬ ಮಾಡಿ. ಈ ವರ್ಷನೂ ಕೂಡ ನಾವು ಕೋಳಿ ಕುಯ್ಕೊಂಡೆ ಬಂದಿದ್ದು. ಹಬ್ಬ ಕ್ಲೋಸ್. ಮತ್ ಇನ್ನೊಂದೇನು ಅಂತಂದ್ರೆ, ನಾವ್ ಇಲ್ಲಿ ಗಂಟ ನಿಮ್ಗೆ ಹೇಳಿರ್ಬೋದು ಈ ರೀತಿ ಐತೆ ಅಂತ. ಅದ್ರದ್ದೊಂದು 3-4 ನಿಮಿಷ ಕ್ಲಿಪ್ಪು, ಅಂದ್ರೆ ನಾವು ಮಾಡಿರೋದು ಕೆಲವೊಂದು ಫೋಟೋ ಇದ್ರೆ ನೋಡಿ ಹುಡುಕಿ ಹಾಕ್ತೀನಿ. ಈಗ ಇಷ್ಟೊತ್ ಗಂಟೆ ವಿಡಿಯೋಗಳು ನೋಡಿದೀನಿ, ಇನ್ನು ನಮ್ ಭಾಷಣನೇ ಕೇಳಿದ್ದೀರಿ. ಆ ತಾಯಿ ಫೋಟೋನು ತೋರ್ಸಿಲ್ಲ. ವಾಲ್ ಪೇಪರ್ ಆಗಿ ಹಾಕ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಆಮೇಲೆ ಲಾಸ್ಟ್ ಅಲ್ಲಿ ಒಂದೆರಡು ನಿಮಿಷ ಆ ತಾಯಿದು ಒಂದು ವಿಡಿಯೋ ಹಾಕ್ತಿವಿ, ನೋಡಿ ಖುಷಿ ಪಡಿ. ಆ ತಾಯಿ ಎಲ್ಲರ ಮೇಲೂ ಆಶೀರ್ವಾದ ಮಳಿಗೆ ಮಾಡ್ತಾಳೆ. ಇಷ್ಟೊತ್ ಗಂಟ ನಮ್ಮ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು. ಆ ತಾಯಿ ಬಗ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಮ್ಮ ಗ್ರಾಮ ದೇವತೆ ನಮ್ಮ ತಾಯಿನೇ ಅಲ್ವಾ, ಅವಳಿದ್ರೆ ನಾವು, ಅದರಿಂದಾಗಿ ಹೇಳ್ಕೋಬೇಕು ಅನ್ನಿಸ್ತು. ನಿಮ್ ಜೊತೆ ಹಂಚ್ಕೊಂಡಿದೀವಿ. ಇಷ್ಟೊತ್ ಗಂಟ ಕುಂತ್ಕೊಂಡು ನೋಡಿದ್ಕೆ ಎಲ್ರಿಗೂ ಧನ್ಯವಾದಗಳು. ಯಾರ್ಯಾರು ಈ ಬನ್ನೂರವರು ನಮ್ ವಿಡಿಯೋಗಳು ನೋಡಿ ಆ ಯಮದ್ರಮ್ಮನ್ ಬಗ್ಗೆ ಯಾರ್ಯಾರು ಗೊತ್ತು, ಆದಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾವ್ ಈ ಊರವ್ರೆ ಅಂತ ಅನ್ಬಿಟ್ಟು ಹಾಗೆ ಸಪೋರ್ಟ್ ಮಾಡಿ. ಆ ತಾಯಿ ಆಶೀರ್ವಾದ ನಿಮ್ಮೇಲೂ ಇರ್ಲಿ, ನಮ್ಮೇಲೂ ಇರ್ಲಿ. ಅವಳಿಂದಾನೇ ಈ ಊರು, ಇಲ್ಲ ಅಂದಿದ್ರೆ ಇರ್ತಿರ್ಲಿಲ್ಲ ಇಷ್ಟೊತ್ತಿಗೆ. ಅವಳ ಆ ರೀತಿ ಅಂದಿಲ್ಲ, ಒಪ್ಕೊಂಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಈ ಊರೇ ಇರ್ತಿರ್ಲಿಲ್ಲ, ಜನಗಳು ಕೂಡ ಇರ್ತಾನು ಇರ್ಲಿಲ್ಲ. ಅವಳ ಮೆರವಣಿಗೆ ಆಗ್ಲಿ, ಅವಳ ಉತ್ಸವ ಆಗ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಅವರು ಚೆನ್ನಾಗಿರ್ತೀವಿ, ಕ್ಷಮೆನ ಕೊಟ್ಟಿರೋದಕ್ಕೆ ಇವಾಗ ಊರು ಚೆನ್ನಾಗದೆ, ಜನಗಳು ಚೆನ್ನಾಗವ್ರೆ, ಎಲ್ಲಾರು ಕೂಡ ಚೆನ್ನಾಗವ್ರೆ. ಹಾಗೆ ಇನ್ನೊಂದು ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಯಾಕೆ ಸರ್ಕಾರದ ಕಡೆ ಹೋಗಿದೆ ಅಂತಂದ್ರೆ, ಅವಳದು ದೇವಿಗೆ ಅನ್ಬಿಟ್ಟು ಜಗಳ ಆಡ್ಕೊಳ್ಳೋರು ಇಲ್ಲಿ ಜಾಸ್ತಿ. ಮೊದಲನೇ ಪೂಜೆ ಇಲ್ಲ ಎರಡನೇ ಪೂಜೆ ಈ ರೀತಿ ಜನಗಳು ಅವ್ರವ್ರೆ ಕಿತ್ತಾಳಿ ಎಲ್ಲಾ ಜಾತಿ ಅವಶ್ಯಕತೆ ಇಲ್ಲ. ಅದು ಅದ್ರಿಂದಾಗಿ ಅವಳನ್ನ ಕರ್ಕೊಂಡೋಗಿ ಗೌರ್ಮೆಂಟ್ ಗೆ ಒಪ್ಪಿಸ್ಕೊಂಡಿರೋದು. ಆಮೇಲೆ ಕಳ್ತನ ಬೇರೆ ಆಗಿತ್ತಲ್ಲ, ಮುಜರಾಯಿ ಇಲಾಖೆಗೆ ವಹಿಸ್ಬಿಟ್ರು ದೇವ್ರನ್ನ. ಅಲ್ಲಿಂದ ಅವಾಗಿಂದನು ಎಲ್ಲೂ ಇಲ್ಲ, ನರಸೀಪುರದಲ್ಲೇ ಇರೋದು ದೇವ್ರು. ಒಂದ್ಸಲ ಮಾತ್ರ ತರ್ತಾರೆ ದೇವ್ರನ್ನ. ಅದು ಆ ದೇವ್ರು ತರಬೇಕು ಅಂತಂದ್ರೆ ಊರಿನ ಮುಖ್ಯಸ್ಥ ತನ್ನ ಇಡೀ ಆಸ್ತಿನ ಸರ್ಕಾರ ಕಡ ಮಡಗಿ ಆ ದೇವ್ರನ್ನ ತರಬೇಕು. ಅದು ಪದ್ಧತಿ. ಯಾಕಂದ್ರೆ ಆ ಊರಲ್ಲಿ ಏನಾರ ಅನಾಹುತ ಆದ್ರೆ ಎಲ್ಲದಕ್ಕೂ ಅವನೇ ಕಾರಣ ಆಗಿರ್ತಾನೆ. ಅದರಿಂದಾಗಿ ಅಂದ್ರೆ ಇರ್ಲಿ, ಎಲ್ಲ ಹೇಳಿದೀವಿ. ಎಲ್ರಿಗೂ ಧನ್ಯವಾದಗಳು ನೋಡಿದ್ಕೆ. ಕೊನೆಯಲ್ಲಿ 2 ನಿಮಿಷದ ವಿಡಿಯೋ ಮಿಸ್ ಮಾಡಬೇಡಿ, ಅಷ್ಟೇ ಕೇಳ್ಕೊಳ್ಳೋದು. ನನ್ ಮಗ ನೋಡಿದ್ರೆ ನಿಮ್ ವಿಡಿಯೋ ಮುಗಿದಿದ್ರೆ ಬರ್ರಿ ನನ್ ಊಟ ಬರ್ರಿ ಅನ್ಕೊಂಡ್ ಬಂದ ಕೂತ್ಕೊಂಡದ್ದು. ಇಲ್ಲೇ ಅವನೇ ಬಿಸ್ಕಟ್. ಇಷ್ಟೊತ್ತು ಗಂಟ ತಾಳ್ಮೆಯಿಂದ ನೋಡಿದ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಾವು ಕೇಳ್ಕೊಳ್ಳೋದು, ಆಯ್ತಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಮದ್ರಮ್ಮನ್ ಚೌಕ. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.